ಹಲ್ಲೆಲೂಯಾ. ಕಳೆದ 6 ತಿಂಗಳು ದೇವರು ನಮ್ಮನ್ನು ನಡೆಸಿದವನಾಗಿದ್ದಾನೆ. ನಾವು ಈ ವರ್ಷದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಿರುವಂಥ ವಾಗ್ದಾನದ ವಚನಗಳ ಮುಖಾಂತರವಾಗಿರುವಂಥ ದೈವಿಕ ಬಿಡುಗಡೆಗಳನ್ನು ನಾವು ಪ್ರತಿಯೊಬ್ಬೊಬ್ಬರು ಹೊಂದಿಕೊಳ್ಳುವವರಾಗಿರಬೇಕು. ಸ್ತೋತ್ರ. ಹಾಲೆಲುಯ್ಯ. ಏನಾಗಿದೆ ಈ ವರ್ಷದ ನಮ್ಮ ವಾಗ್ದಾನದ ವಚನ? ಹಾಲೆಲುಯ್ಯ. ಕೀರ್ತನೆಗಳ ಪುಸ್ತಕ 118:15 ವಚನ ಹೇಳುತ್ತವೆ, ಉತ್ಸಾಹ ಧ್ವನಿಯು ಜಯಘೋತ್ಸವವು ನೀತಿವಂತರ ಗೂಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಹಾಲೆಲುಯ್ಯ. ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವುದು, ಉತ್ಸಾಹ ಧ್ವನಿಯು ಜಯಘೋಷವು ಎಲ್ಲ ಗೂಡಾರಗಳಲ್ಲೂ ಇರೋದಿಲ್ಲ. ಆದರೆ ಒಂದು ಸ್ಥಳದಲ್ಲಿ, ಒಂದು ವ್ಯಕ್ತಿಯಲ್ಲಿ ಮಾತ್ರವೇ ಅದನ್ನು ಕಾಣಕ್ಕಾಗೋದು. ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಕೊಡುವಂಥ ಕಾರ್ಯ ಅದು ಯಾರಲ್ಲಿ ಇರ್ತದೆ ಎಂಬುದಾಗಿ ನೀತಿವಂತರಲ್ಲಿ ಇರುವಂಥದ್ದಾಗಿದೆ. ನೀತಿವಂತರು ಯಾರಾದರೂ ಇಲ್ಲೇ ಇರೋದಾದ್ರೆ ಆಮೇಲೆ ಸ್ತೋತ್ರ. ಹಾಲೆಲುಯ್ಯ. ಈ ವರ್ಷ ಹಾಲೆಲುಯ್ಯ ಇದುವರೆಗೂ ಬಿಡುಗಡೆ ಕಾಣದೆ ಇರುವುದಾದರೂ ಆಮೇಲೆ ಸ್ತೋತ್ರ, ಒಂದೊಂದು ಸಾರಿ ದೇವರ ಸಮ್ಮುಖದಲ್ಲಿ ನೀ ಕೂಡಿ ಬರುವಾಗ ಈ ವಾಕ್ಯಗಳನ್ನು ನೀನು ಸಾರಿ 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 ಹೇಳುತ್ತಾ ಇರುವಾಗಲೇ ಆಮೇಲೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಬಿಡುಗಡೆಗಳು ದೇವರು ನಮ್ಮ ಮಧ್ಯದಲ್ಲಿ ದೇವರು ಕೊಡುವಾತನಾಗಿದ್ದಾನೆ ಎಂಬುದಾಗಿ ದೇವರ ಆತ್ಮನು ತಿಳಿಸಿರುವುದರಿಂದ ನಾವು ಮತ್ತೆ ಹೇಳುವಂತರಾಗಿರೋಣ. ಉತ್ಸಾಹ ಧ್ವನಿಯು ಜಯೋತ್ಸಾಹವು ನೀತಿವಂತರ ಗೂಡಾರಗಳಲ್ಲಿವೆ. ಹಲ್ಲೆಲೂಯಾ. ಇದು ನಮ್ಮಲ್ಲಿ ಕೊಡುವವನು ನಾವಲ್ಲ. ಯಾರು ಕೊಡುವವರಾಗಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತವೆ, ನಮಗೋಸ್ಕರ ಕೆಲಸ ಮಾಡುವಂತ ಆಮೇಲೆ ಯೆಹೋವನ ಬಲಗೈ ಇರುವುದರಿಂದ ದೇವ ಮಕ್ಕಳೇ ಹಲ್ಲೆಲೂಯಾ, ಅವನೇನು ಮಾಡುತ್ತಾನೆ? ನಮ್ಮ ಗೂಡಾರಗಳಲ್ಲಿ ಜಯಘೋಷವನ್ನು ತರುವಾತನಾಗಿದ್ದಾನೆ. ಸ್ತೋತ್ರ. ಹಾಗಾದ್ರೆ ನಮ್ಮ ಯಾವುದೇ ಯೋಗ್ಯತೆ ಅಲ್ಲ, ನಮ್ಮನ್ನು ಜಯೋತ್ಸಾಹದಿಂದಲೂ ಉತ್ಸಾಹ ಧ್ವನಿಯಿಂದಲೂ ನಡೆಸುವಂಥದ್ದು, ನಮ್ಮನ್ನು ಜಯೋತ್ಸಾಹದಿಂದಲೂ ಉತ್ಸಾಹ ಧ್ವನಿಯಿಂದ ನಡೆಸತಕ್ಕಂತೆ ಯೆಹೋವನ ಪರಾಕ್ರಮದ ಹಸ್ತ ನಮಗೋಸ್ಕರವಾಗಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ಆಮೇಲೆ ದೇವರ ವಾಕ್ಯ ನಮಗೆ ಎಚ್ಚರಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾದರೆ ಯೆಹೋವನ ಪರಾಕ್ರಮದ ಹಸ್ತ ಇವತ್ತು ನನ್ನನ್ನು ಮುಟ್ಟಬೇಕು ಎಂಬುದಾಗಿ ಎಷ್ಟು ಜನರು ಆಮೇಲೆ ತವಕದಿಂದ ಹಲ್ಲೆಲೂಯಾ ಸ್ತೋತ್ರ ಹಾಲೆಲೂಯಾ ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ನೀವು ಕುಳಿತುಕೊಂಡಿರೋದಾದರೆ ಕರ್ತನ ಪರಾಕ್ರಮದ ಹಸ್ತ ನಿಮ್ಮ ಶೂನ್ಯವಾಗಿರುವಂಥ ಒಂದೊಂದು ಮಂಡಲಗಳಲ್ಲಿ ಆತನ ಹಸ್ತ ಇಳಿದು ಬರುವಂಥದ್ದಾಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸುವಂಥದ್ದಾಗಿದೆ. ದೇವರ ವಾಕ್ಯದಿಂದ ಕೆಲವೊಂದು ಕಾರ್ಯಗಳನ್ನು ನಾವು ಕಲಿತುಕೊಳ್ಳುವವರಾಗಿರೋಣ. ಸ್ತೋತ್ರ. ನೀತಿವಂತರು ಯಾರಾಗಿದ್ದಾರೆ? ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂಥ ಕಾರ್ಯ, ನಂಬಿಕೆಯಲ್ಲಿ ಜೀವಿಸುವವರಾಗಿದ್ದಾರೆ ನೀತಿವಂತರು. ಆಮೇನ್. ಇಲ್ಲಿ ಯಾರಾದರೂ ನಂಬಿಕೆಯಿಂದ ಬದುಕುವವರು ಯಾರಾದರೂ ಇಲ್ಲೇ ಇದ್ದರೆ ಕೈಗಳನ್ನು ದೇವರಿಗೆ ಸ್ತೋತ್ರ ಮಾಡುವಂತರಾಗಿರಿ. ಹಲ್ಲೆಲೂಯಾ. ಒಂದು ನೀತಿವಂತನ ಇಲ್ಲ ದೈವಾನುಗ್ರಹಕ್ಕೆ, ದೈವ ಬಿಡುಗಡೆಗೆ, ದೈವ ಆಶೀರ್ವಾದಕ್ಕೆ ಪ್ರಾಮುಖ್ಯವಾದಂಥ ಒಂದು ಬೀಗದ ಕೈ ಆಗಿದೆ, ಇಲ್ಲ ಒಂದು ಕೀ ಆಗಿದೆ ನಂಬಿಕೆ. ಸ್ತೋತ್ರ. ಎಷ್ಟು ಜನ ಹಲ್ಲೆಲೂಯಾ ಆ ಕೀಗಳನ್ನು ಕೈಯಲ್ಲಿಟ್ಟುಕೊಂಡು ಇವತ್ತು ಆಪರೇಟ್ ಮಾಡುವುದಕ್ಕೆ ನೀನು ಸಿದ್ಧರಾಗಿರುವುದಾದರೆ ದೇವ ಮಕ್ಕಳೇ, ನಿಜವಾಗಿಯೂ ಆ ಕೀ ನಿಮಗೆ ಬೇಕಾಗಿರುವಂಥ ಬಾಗಿಲುಗಳನ್ನು ತೆರೆದು ಕೊಡುವಂಥದ್ದಾಗಿರುತ್ತದೆ. ಯೇಸುವಿನ ನಾಮದಲ್ಲಿ ಆಮೇಲೆ ಸ್ತೋತ್ರ. ಆ ಕೀಯನ್ನು ನೀವು ಆಮೇಲೆ ಮಚ್ಚಿಟ್ಟಿರೋದಾದರೆ ಇವತ್ತು ಕೈಗಳಲ್ಲಿ ತೆಗೆದುಕೊಳ್ಳುವಂತರಾಗಿರಿ. ಆ ಕೀಯನ್ನು ನೀನು ಉಪಯೋಗಿಸುವುದಕ್ಕೆ ಆರಂಭ ಮಾಡುವಾಗ ಆ ಕೀ ನಿನಗೆ ಗೊತ್ತಿಲ್ಲದೆ ಇರುವಂಥ ಮಾರ್ಗಗಳನ್ನು ದೇವರು ನಮ್ಮ ಮುಂದೆ ತೆರೆದು ಕೊಡುವವನಾಗಿದ್ದಾನೆ. ಹಾಗಾದ್ರೆ ನಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ಎಷ್ಟು ಜನ ಜೋರಾಗಿ ಹೇಳಕ್ ಸಾಧ್ಯ? ನೀತಿವಂತರ ವಿಶೇಷವಾದಂಥ ಪ್ರತ್ಯೇಕತೆ ಏನಾಗಿದೆ? ನಂಬಿಕೆಯಿಂದ ಬದುಕುವವನಾಗಿದ್ದಾನೆ ನೀತಿವಂತನು. ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಬದುಕುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣಲ್ಪಡುತ್ತದೆ, ಹಲ್ಲೆಲೂಯಾ, ನೀತಿವಂತನು ಯಾರಾಗಿದ್ದಾನೆ? ನೀತಿವಂತನು ಯೆಹೋವನಲ್ಲಿ ಆಶ್ರಯಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸಭೆ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯವಾ? ನೀತಿವಂತರು ಯಾರಾಗಿದ್ದಾರೆ? ಯೆಹೋವನಲ್ಲಿ
ಆಶ್ರಯಿಸುವವರು ಅಲ್ಲದೆ ಮತ್ತೊಂದು ರೀತಿಯಲ್ಲಿ ಹೇಳುವುದಾದ್ರೆ ಯೆಹೋವನಲ್ಲಿ ಭರವಸೆ ಇಡುವವನೇ ಅವನು ಯಾರಾಗಿದ್ದಾನೆ? ನೀತಿವಂತರಾಗಿರುತ್ತಾರೆ. ಹಲ್ಲೆಲೂಯಾ. ಇವತ್ತು ಯಾರಾದರೂ ಯೆಹೋವನನ್ನು ಭರವಸೆ ಇಟ್ಟವರಾಗಿ ಇದನ್ನೊಳಗಡೆ ಬಂದಿರುವುದಾದ್ರೆ ದೇವರಿಗೆ ನಿಮಗೊಂದು ಸಂದೇಶವನ್ನು ಕೊಡುವುದಕ್ಕೆ ಇರುವಂತದಾಗಿದೆ. ದೇವ ಮಕ್ಕಳೇ, ದೇವರು ನಿಮ್ಮನ್ನು ಅಲ್ಲಲ್ಲಿ ನಾಶ ಮಾಡುವವನಲ್ಲ, ನೀತಿವಂತನು. ಆಮೇಲೆ ಯೆಹೋವನಲ್ಲಿ ಭರವಸೆ ಇಟ್ಟವನು ಅವನ್ ಜೀಯೋನ್ ಪರ್ವತದಾಗೆ ಅಲ್ಲಲ್ಲಿ ಎಂದಿಗೂ ಸ್ಥಿರವಾಗಿರುವಾಗೆ ದೇವರು ಮಾಡುವ ದೇವರಾಗಿದ್ದಾನೆ. ನಿನ್ನನ್ನು ಕದಲುವುದಕ್ಕೆ ನನ್ನ ದೇವರು ಬಿಡೋದಿಲ್ಲ, ನಿನ್ನನ್ನು ನಾಶ ಪಡಿಸೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಎಷ್ಟು ಜನ ಹೇಳುತ್ತೀರಾ, ಯೆಹೋವನಲ್ಲಿ ಭರವಸೆ ಇಟ್ಟಿರುವಂತ ನನ್ನನ್ನು ದೇವರು ನೀತಿವಂತರಾಗಿ ದೇವರು ಮಾಡುವವನಾಗಿದ್ದಾನೆ. ಸಭೆ ಹಲ್ಲೆಲೂಯಾ. ನಂಬಿಕೆಯಿಂದ ಹೇಳು, ಯೆಹೋವನಲ್ಲಿ ಭರವಸೆ ಇಟ್ಟಂತ ನನ್ನ ಕುಟುಂಬ, ನನ್ನ ತಲೆಮಾರು, ನನ್ನ ಮಕ್ಕಳು, ನನ್ನ ಬಿಸ್ನೆಸ್ ನಾಶವಾಗಿ ಹೋಗೋದಿಕ್ಕೆ, ಹಾಳಾಗೋದಿಕ್ಕೆ, ಹಲ್ಲೆಲೂಯಾ, ಶೂನ್ಯವಾಗೋದಿಕ್ಕೆ ನನ್ನ ದೇವರು ಬಿಟ್ಟು ಕೊಡುವವನಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಅವನೇನು ಮಾಡುವವನಾಗಿದ್ದಾನೆ? ನನ್ನನ್ನು ಸ್ಥಿರವಾಗಿ ನಿಲ್ಲಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಶತ್ರು ಏನಾದರೂ ನಿಮ್ಮನ್ನು ನೋಡಿ ಭಯಪಡಿಸುವಂತ ಶಬ್ದಗಳು ನಿಮ್ಮ ಕಿವಿಗಳಲ್ಲಿ ಮೊಳಗಿಸುವುದಾದ್ರೆ ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ದೇವರ ಸಮ್ಮುಖದಲ್ಲಿ ಹೇಳು, ದೇವರಲ್ಲಿ ಭರವಸೆ ಇಟ್ಟಂತ ನನ್ನನ್ನು ನನ್ನ ದೇವರು ಸ್ಥಿರಗೊಳಿಸುವವನಾಗಿದ್ದಾನೆ. ನನ್ನ ಜೀವನ, ನನ್ನ ಕುಟುಂಬ, ನನಗೆ ದೇವರು ಕೊಟ್ಟಿರುವ ಯಾವುದಲ್ಲೂ ಶತ್ರು ಹಲ್ಲೆಲೂಯಾ ಅವನಿಗೆ ಹಾಲೆಯ ಬಾಧ್ಯತೆ ಇಲ್ಲ ಎಂಬುದನ್ನು ನಾವು ದೇವರ ಮುಂದೆ ಹೇಳುವವರಾಗಿರಬೇಕು. ಮೂರನೇದಾಗಿ ದೇವರ ವಾಕ್ಯದಲ್ಲಿ ಕಾಣುತ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುವವರೇ ನೀತಿವಂತರು. ಎಷ್ಟು ಜನ ಇಲ್ಲಿ ತಾಳ್ಮೆಯಿಂದ ಯೆಹೋವನ ಕಾರ್ಯಗಳಿಗಾಗಿ ಕಾದಿದ್ದೀರಾ? ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮ ಕರೆಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರನ್ನ ಮಹಿಮೆಯನ್ನು ಕೊಡುವವರಾಗಿರ್ರಿ. ಎಲ್ಲಾದರೂ ಒತ್ತಡಗಳು, ಸಮಸ್ಯೆಗಳು, ತೊಂದರೆಗಳು, ಪ್ರತಿಕೂಲಗಳು ನಿಮಗೆ ವಿರುದ್ಧವಾಗಿ ನಿಂದಿರುವಾಗ ಎಲ್ಲಾದರೂ ದೇವರ ಮುಂದೆ ತಾಳ್ಮೆಯಿಂದ ಕಾದಿರದಂತೆ ಶತ್ರು ಎಲ್ಲಾದರೂ ನಿನ್ನನ್ನು ಹಲ್ಲೆಲೂಯಾ ಆಮೇಲೆ ಅಸ್ಥಿರಗೊಳಿಸಿರುವುದಾದ್ರೆ ಇವತ್ತು ಹೇಳು, ನಾನು ಅಲ್ಲೆಲ್ಲ ದೇವರ ಮುಂದೆ ತಾಳ್ಮೆಯಿಂದ ಕಾದಿರುವ ವ್ಯಕ್ತಿಯಾಗಿರುತ್ತೇವೆ. ಆದ ಕಾರಣ ದೇವರು ನನ್ನನ್ನು ಹಲ್ಲೆಲೂಯಾ ಸ್ತೋತ್ರ ಆಶಾ ಭಂಗ ಪಡುವುದಕ್ಕೆ ಅವನು ಬಿಟ್ಟು ಬಿಡುವವನಲ್ಲ. ತಾಳ್ಮೆ ಕಳ್ಕೊಂಡ್ರೆ ನಮ್ಮಲ್ಲಿ ಏನು ಬರುತ್ತೆ? ಸ್ತೋತ್ರ. ಹಾಲಿನ ದೈವ ಕೃಪೆ ನಷ್ಟವಾಗುತ್ತೆ, ನಂಬಿಕೆ ನಷ್ಟವಾಗುತ್ತೆ, ಆರಾಧನೆ ನಷ್ಟವಾಗುತ್ತೆ, ಪ್ರಾರ್ಥನೆ ನಷ್ಟವಾಗುತ್ತೆ. ಆದರೆ ನಾವು ಅಂದವರಲ್ಲ. ನನ್ನ ಕರ್ತನನ್ನು ನಂಬಿರುವ ನಾವು, ನಂಬಿಕೆಯಿಂದ ಬದುಕುವಂತ ನಾವುಗಳು ಪ್ರತಿದಿನವೂ ಹಲ್ಲೆಲೂಯಾ ಮತ್ತೊಬ್ಬರ ಬಳಿಯಲ್ಲ ನಾವು ಹೇಳಬೇಕಾಗಿರೋದು, ನಮ್ಮನ್ನೇ ನಾವು ತಟ್ಟಿ ಹೇಳಬೇಕು, ನನ್ನ ಮನಕ್ಕೆ ನಾವು ಹೇಳಬೇಕು, ನಾನು ನಂಬಿಕೆಯಿಂದ ಕಾದಿದ್ದು ಯೆಹೋವನ ಮಹತ್ ಕಾರ್ಯಗಳನ್ನು ನಾನು ವರ್ಣಿಸುವ ವ್ಯಕ್ತಿಯಾಗಿರುತ್ತೇವೆ ಎಂಬುದಾಗಿ ನಾವು ಹೇಳುವವರಾಗಿರಬೇಕು. ಸ್ತೋತ್ರ. ದೇವರ ವಾಕ್ಯದಲ್ಲಿ ನಾವು ಈಗ ಕಾಣುತ್ತೇವೆ. ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 22ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೂ ನಾವು ಹೀಗೆ ಕಾಣಬಹುದು. ಸ್ತೋತ್ರ. ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ, ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದಾತನು ಆಗಿದ್ದಾನೆ. ಹಲ್ಲೆಲೂಯಾ. ಯೆಹೋವನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಇರುವ ದೇವ ಮಕ್ಕಳೇ, ನಿಮಗೂ ಒಬ್ಬ ವ್ಯಕ್ತಿ ಇದ್ದಾನೆ. ಹಲ್ಲೆಲೂಯಾ ಸ್ತೋತ್ರ. ದೇವರೇ ನಮ್ಮ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀವು ಆತನನ್ನು ಏನು ಮಾಡ್ತಾ ಇಲ್ವಾ? ಆಮೇಲೆ ಸ್ತೋತ್ರ ಗ್ರಹಿಸಿಕೊಳ್ಳೋದಿಲ್ವೋ? ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ಆತನ ಬಳಿಯಲ್ಲಿ ಕೇಳಲಿಲ್ವೋ? ಯೆಹೋವನ ನಿರಂತರ ದೇವರಾಗಿದ್ದಾನೆ. ಸ್ತೋತ್ರ. ಅಯ್ಯೋ, ಯೆಹೋವನ ನಿರಂತರವಾಗಿರುವ ದೇವರು ಎಂದು ಹೇಳಿದಾಗ ಅನೇಕರ ಸ್ತೋತ್ರ ಹೋಯಿತು. ಹಲ್ಲೆಲೂಯಾ. ಹೋಗಬಾರದು. ಈ ಭೂಮಿಯಲ್ಲಿ ಯಾರು ನಮ್ಮ ಜೊತೆಯಲ್ಲಿ ಆಮೇಲೆ ಸ್ತೋತ್ರ ಹಲ್ಲೆಲೂಯಾ ಅಂತ್ಯದವರೆಗೂ ಇರೋದಕ್ಕೆ ಆಗೋದಿಲ್ಲ. ಆಮೇಲೆ ಸ್ತೋತ್ರ ಲೋಕದ ಕಟ್ಟ ಕಡೆಯವರೆಗೂ ಆಮೇಲೆ ಎಲ್ಲ ಕಾಲದಲ್ಲೂ ನಿಮ್ಮ ಸಂಗಡವಾಗಿರುತ್ತೇನೆ ಎಂದು ಹೇಳಿದವನು ಒಬ್ಬನೇ ಒಬ್ಬನು, ಅವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ಮತ್ತೆ ಯಾರು ಇಲ್ಲ. ದೇವ ಮಕ್ಕಳೇ, ಆಗಿರುವುದಾದ್ರೆ ಯೆಹೋವನ ಸನ್ನಿಧಿಯಲ್ಲಿ ಕಾದಿರುವ ನೀವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿರೋದು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದ ಆತನು ಆಗಿರುವ ಯೆಹೋವನು ಅವನ
ಅವನು ನನ್ನ ಸಂಗಡ ಇರುವವನಾಗಿದ್ದಾನೆ. ಹಲ್ಲೆಲೂಯ. ಆತನು ದಣಿದು ಬಳಲುವವನಲ್ಲ. ಸ್ತೋತ್ರ. ಹಲ್ಲೆಲೂಯ. ನಮ್ಮ ದೇವರು ಯಾರಲ್ಲ? ದಣಿದು ಬಳಲುವವನಲ್ಲ. ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯ? ಯೇಸುವಿನ ನಾಮದಲ್ಲಿ ನೀನು ನಂಬಿರುವ ದೇವರು, ನೀನು ಭರವಸೆ ಇಟ್ಟಿರುವ ದೇವರು, ನೀನು ಆಶ್ರಯಗೊಂಡಿರುವ ದೇವರು, ಅವನು ದಣಿದು ಬಳಲುವವನಲ್ಲವೇ ಅಲ್ಲ. ಆಮೆನ್. ಆತನ ವಿವೇಕವು ಪರಿಶುದ್ಧವಾಗಿದೆ, ಪರಿಶುದ್ಧವೂ ಅಗಮ್ಯವೂ ಆಗಿದೆ. ಕಾರಣ ನಮ್ಮ ಎಲ್ಲ ಕಾರ್ಯಗಳನ್ನು ನಮಕ್ಕಿಂತ ಚೆನ್ನಾಗಿ ವಿವೇಚಿಸಿ ತಿಳಿದುಕೊಳ್ಳುವವನಾಗಿದ್ದಾನೆ ನಮ್ಮ ದೇವರು. ಪರಿಶುದ್ಧರಲ್ಲೇ ಇದ್ದೀರಾ? ಹಲ್ಲೆಲೂಯ. ನಿಮಗೊಬ್ಬ ದೇವರಿದ್ದಾನೆ. ಆತನು ಏನು ಮಾಡುವವನಾಗಿದ್ದಾನೆ? ಭೂಮಿಯ ಕಟ್ಟಕಡೆಗಳನ್ನು ಆಮೇಲೆ ನಿರ್ಮಿಸಿದ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ನಿರಂತರ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯ. 3 ತಿಂಗಳಿಗೋ 6 ತಿಂಗಳಿಗೋ ಪ್ರತ್ಯಕ್ಷವಾಗಿ ಮಾಯವಾಗುವ ದೇವರಲ್ಲ ನನ್ನ ದೇವರು. ನನ್ನ ದೇವರು ನಿರಂತರವಾಗಿ ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ನೀತಿವಂತರೇ ಆದ ಕಾರಣ ನಾವೇನು ಮಾಡುವವರಾಗಿರಬೇಕು? ತಾಳ್ಮೆಯಿಂದ ನನ್ನ ಯೆಹೋವನ ಸನ್ನಿಧಿಯಲ್ಲಿ ನಾವು ಕಾದಿರುವವರಾಗಿರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಆಮೇಲೆ ಸ್ತೋತ್ರ. ಕಾದಿರುವವರಿಗೆ ಹಲ್ಲೆಲೂಯ. ಆಮೇಲೆ ಸ್ತೋತ್ರ. ಆತನೇನು ಮಾಡ್ತಾನೆ? ನೂತನ ಬಲವನ್ನು ಅನುಗ್ರಹಿಸುವವನಾಗಿದ್ದಾನೆ. ಸ್ತೋತ್ರ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಹೇಳಬೇಕು, ಇದು ಸಾಲದು, ನನಗೆ ಈ ಬಲ ಸಾಲದು. ಹಲ್ಲೆಲೂಯ. ನನ್ನಲ್ಲಿ ಒಂದು ನೂತನ ಬಲವನ್ನು ಬೇಕು ಎಂಬುದಾಗಿ ಕೇಳಿಕೊಳ್ಳುವವರು ಆಮೇಲೆ ಈ ದೇವರ ಬಳಿಯಲ್ಲಿ ನೀವು ಕೇಳಿಕೊಳ್ಳಿರಿ. ಆ ದೇವರೇನು ಮಾಡುವವನಾಗಿದ್ದಾನೆ? ನೂತನವಾಗಿರುವ ಬಲವನ್ನು ಆಮೇಲೆ ನಮಗೆ ಕೊಡುವವನಾಗಿದ್ದಾನೆ. ಆತನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಈ ತಿಂಗಳು ನಮ್ಮ ದೇವರೇನು ಮಾಡ್ತಾನೆ? ನಮ್ಮನ್ನು ತಿರುಗಿ ಕಟ್ಟುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಹಲ್ಲೆಲೂಯ ಆಮೇಲೆ ರಿನ್ಯೂ ಮಾಡುವ ದೇವರಾಗಿದ್ದಾನೆ. ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯ? ಆ ಬಲ ನನಗೆ ದೇವರು ಕೊಟ್ಟಾಗ ಅವನು ಸೋತವನನ್ನು ತಳ್ಳಿ ಬಿಡುವ ದೇವರಲ್ಲ. ಸೋತವನು ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕೆ ಬರದವನು ಎಂದೇಳಿ ಆಮೇಲೆ ಲೋಕ ತಳ್ಳಿ ಬಿಡುವಾಗ ನಮ್ಮನ್ನು ತಳ್ಳಿ ಬಿಡುವ ದೇವರಲ್ಲ. ಆತನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಾ ಏನಾದರೂ ಸೋತು ಬಳಲಿ ಇಲ್ಲಿ ಬಂದಿರುವುದಾದ್ರೆ ನೀವಿವತ್ತು ಹೋಗುವಾಗ ಅಲ್ಲೆಲ್ಲ ಸೋತವನಾಗಿ ಹೋಗೋದಿಲ್ಲ. ಆಮೇಲೆ ತ್ರಾಣವನ್ನು ದೇವರು ಆಮೇಲೆ ಆ ಶಕ್ತಿಯನ್ನು ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ದೇವರು ನಿಮ್ಮನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ಯೆಹೋವನ ಬಳಿಯಲ್ಲಿ ತಾಳ್ಮೆಯಿಂದ ಕಾದಿರುವವರು ನೀತಿವಂತರಾಗಿದ್ದಾರೆ. ಅವರಿಗೋಸ್ಕರ ನಿರಂತರವಾಗಿರುವ ದೇವರಿದ್ದಾನೆ. ಆತನು ಭೂಮಿಯ ಕಟ್ಟ ಕಡೆಯನ್ನು ನಿರ್ಮಿಸಿದಾತನಾಗಿದ್ದಾನೆ. ಆತನು ಬಳಲಿ ಹೋಗುವವನಲ್ಲ. ಆತನೇನು ಮಾಡುವವನಾಗಿದ್ದಾನೆ? ಬಳಲಿದವರಿಗೆ ತ್ರಾಣವನ್ನು ಅನುಗ್ರಹಿಸುವ ದೇವರು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಎಷ್ಟು ಜನ ಇವತ್ತು ಹೇಳ್ತೀರಾ ಕರ್ತನೆ ಆ ಬಲದಿಂದ ನನ್ನನ್ನು ಕಟ್ಟು ದೇವರೇ, ಆ ಬಲದಿಂದ ನನ್ನನ್ನು ತುಂಬಿಸು ದೇವರೇ, ಆ ಬಲದಿಂದ ನಮ್ಮನ್ನು ಸ್ಥಿರಪಡಿಸು ದೇವರೇ ಎಂದು ಹೇಳುವಂತ ನೀತಿ ಬಂದರೆ ನಿನ್ನ ಮುಂದೆ ನಿನಗೆ ವಿರುದ್ಧವಾಗಿ ಬರುವಂತ ಶತ್ರುವನ್ನು ಆ ಬಲದಿಂದ ಸದಬಡಿಯುವಂತ ನೂತನವಾದ ಬಲವನ್ನು ದೇವರು ನಮ್ಮ ಒಬ್ಬೊಬ್ಬರ ಮೇಲೆ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಆಗಿರುವುದಾದ್ರೆ ತಾಳ್ಮೆಯಿಂದ ದೇವರ ಬಳಿಯಲ್ಲಿ ಕಾದಿರುವವನಿಗೆ ದೇವರು ಸ್ತೋತ್ರ ನೂತನ ಬಲವನ್ನು ಕೊಟ್ಟು ದೇವರವರನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯ. ಮತ್ತೆ ನೀತಿವಂತನು ಯಾರಾಗಿದ್ದಾನೆ? ಅವರು ದೇವರ ಬಲವನ್ನು ನಿರೀಕ್ಷಿಸಿಕೊಳ್ಳುವವನಾಗಿದ್ದಾನೆ. ಯಾರ ಬಲ? ದೇವರ ಬಲ. ದೇವರ ಬಲವನ್ನು ನಿರೀಕ್ಷಿಸುವವರಿಗೆ ದೇವರು ಈ ಬಲವನ್ನು ಕೊಡುವವನಾಗಿದ್ದಾನೆ. ಸ್ತೋತ್ರ. ಮತ್ತೆ ನೀತಿವಂತರು ಯಾರು ಎಂಬುದಾಗಿ ನಾವು ಓದಿದಂಥ 118ನೇ ಕೀರ್ತನೆಯ ಹಲ್ಲೆಲೂಯ 1ನೇ ವಾಕ್ಯದಿಂದ ನಾವು ಕಾಣುವುದಕ್ಕೆ ಸಾಧ್ಯ. ಯಾಗುವಿಗೆ ಸ್ತೋತ್ರ. ಹಲ್ಲೆಲೂಯ. ಯೆಹೋವನು ಒಳ್ಳೆಯವನು, ಆತನ ದಯೆಯೋ
ಶಾಶ್ವತವಾದದು ಎಂಬುದಾಗಿ. ಸ್ತೋತ್ರ. ಹಾಗಾದ್ರೆ ನೀತಿವಂತರು ಏನು ಮಾಡುವವರಾಗಿದ್ದಾರೆ? ಆಮೇಲೆ ಕೃತಜ್ಞತಾ ಸ್ತುತಿಗಳನ್ನು ದೇವರಿಗೆ ಸಲ್ಲಿಸುವವರಾಗಿದ್ದಾರೆ. ಎಲ್ಲರಿಗೂ ಕೃತಜ್ಞತಾ ಸ್ತುತಿ ಸಲ್ಲಿಸಕ್ಕಾಗಲ್ಲ. ನೀನು ನೀತಿವಂತನಾಗಿ ಬದುಕೋದಾದ್ರೆ, ದೇವರ ಮೇಲೆ ನಂಬಿಕೆ ಇಟ್ಟಿರುವುದಾದ್ರೆ, ದೇವರು ಮಾಡಲ್ಪಟ್ಟಿರುವಂಥ ಪ್ರತಿಯೊಂದು ವಾಗ್ದಾನಗಳನ್ನು ನೆನಪು ಮಾಡುತ್ತಾ ನೀ ಕುಳಿತಾಗಲು, ನಿಂತಾಗಲು, ಹೋಗುವಾಗಲು, ಬರುವಾಗಲು, ಮಲಗುವಾಗಲು, ಎಚ್ಚರವಾಗಿದ್ದಾಗಲು ನನ್ನ ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಡನೆ, ಯೆಹೋವನೇ ನೀನು ಒಳ್ಳೆಯವನು, ನಿನ್ನ ಕೃಪೆಯೋ ಶಾಶ್ವತವಾದದು ಎಂದು ನಿನ್ನ ಬಾಯಿ ತೆರೆದು ನೀ ಮಾತನಾಡುವುದಕ್ಕೆ ನೀನು ಒಪ್ಪಿಸಿ ಕೊಡುವವರಾಗಿದ್ದಾರೆ. ಆಗಿರುವವರು ಯಾರಾದ್ರೂ ಇಲ್ಲಿ ಇದ್ದೀರಾ? ಹಾಲೆಲೂಯ. ತೊಂದರೆಗಳು ಬಂದಾಗಲ್ಲ, ಆಮೇಲೆ ಕಷ್ಟಗಳು ಬರುವಾಗ ಮಾತ್ರವಲ್ಲ, ರೋಗಗಳು ಬರುವಾಗ ಮಾತ್ರವಲ್ಲ ನೀನು ಕೃತಜ್ಞತಾ ಸ್ತುತಿ ಹೇಳಬೇಕಾಗಿರೋದು. ಪ್ರತಿ ಕ್ಷಣವು, ಪ್ರತಿ ಸೆಕೆಂಡ್, ಪ್ರತಿ ದಿನವು, ಪ್ರತಿ ತಿಂಗಳು ಹಾಲೆಲೂಯ ನಿನ್ನ ದೇವರ ಮುಂದೆ ನೀ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರೇ ದೇವರ ಮುಂದೆ ನೀತಿವಂತರಾಗಿ ಕಾಣಲ್ಪಡುವವರು. ಹಾಲೆಲೂಯ. ಆಗಿರುವುದಾದ್ರೆ ಹಾಲೆಲೂಯ ಉತ್ಸಾಹ ಧ್ವನಿ, ಜಯಘೋಷ ಎಲ್ಲಿರುತ್ತದೆ? ನೀತಿವಂತರ ಗೂಡಾರಗಳಲ್ಲಿ ಇರುತ್ತದೆ. ಇರಬೇಕಾ? ನಮ್ಮಲ್ಲಿ ಇರಬೇಕಾ? ಸ್ತೋತ್ರ. ನಮ್ಮಲ್ಲಿ ಇರಬೇಕಾದ್ರೆ ನಾವೇನಾಗಿರಬೇಕು? ನಾವು ನೀತಿವಂತರಾಗಿರಬೇಕು, ಯೆಹೋವನನ್ನು ನಂಬಿರುವವರಾಗಿರಬೇಕು, ಆತನಲ್ಲಿ ಆಶ್ರಯಿಸುವವರಾಗಿರಬೇಕು, ಅವನಲ್ಲಿ ನಾವು ಭರವಸೆ ಇಡುವವರಾಗಿರಬೇಕು, ಅವನಲ್ಲಿ ಬಲ ಇದೆ ಎಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿರಬೇಕು, ಆತನಕ್ಕೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರಬೇಕು. ಅದು ಮಾತ್ರವಲ್ಲ, ನಾವು ಆತನಲ್ಲಿ ಆನಂದಿಸುವವರಾಗಿರಬೇಕು. ಹಲ್ಲೆಲೂಯಾ. ಎಷ್ಟು ಜನ ಯೆಹೋವನಲ್ಲಿ ಆನಂದಿಸುತ್ತೀರಾ? ಇಲ್ಲಿ ನಿಂದಾಗ ಗೊತ್ತಾಗುತ್ತೆ, ನಮ್ಮ ಮುಖಗಳು ನೋಡುವಾಗ ಗೊತ್ತಾಗುತ್ತದೆ. ಯೆಹೋವನಲ್ಲಿ ಆನಂದಿಸುವವನು ಅಲ್ಲಲ್ಲಿ ಅವನ ಸಾಹಚರ್ಯಗಳು ನೋಡಿ ಅಲ್ಲ, ವಾತಾವರಣಗಳು ನೋಡಿ ಅಲ್ಲ, ಸಂದರ್ಭಗಳನ್ನು ನೋಡಿಕೊಂಡು ಬದುಕುವವನಲ್ಲ, ಅವನು ಸದಾ ಯೆಹೋವನಲ್ಲಿ ಆನಂದಿಸುವವನಾಗಿದ್ದಾನೆ. ಸ್ತೋತ್ರ. ಹಬಕ್ಕೂಕನ ಪ್ರವಚನ ಗ್ರಂಥ 4ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ ಸ್ತೋತ್ರ, ಅವನು ಹಲ್ಲೆಲೂಯ ಅಂಜೂರದಲ್ಲಿ ಆಶ್ರಯಿಸಿಕೊಳ್ಳುವವನಲ್ಲ, ಅವನು ದ್ರಾಕ್ಷಾಲತೆಗಳ ಮೇಲೆ ಆಧಾರಗೊಂಡಿರುವವನಲ್ಲ, ಆತನು ಒಲೆಗೆತ್ತಗಳ ಮೇಲೆ ಆಧಾರ ಮಾಡಿಕೊಂಡಿರುವವನಲ್ಲ, ತನ್ನ ಮನೆಯಲ್ಲಿರುವಂಥ ದನ ಕುರಿಗಳನ್ನು ಆಶ್ರಯ ಮಾಡಿಕೊಂಡಿರುವವನಲ್ಲ. ಅವ ಏನು ಇಲ್ಲದೆ ಇರುವುದಾದರೂ ಅವರು ಯೆಹೋವನಲ್ಲಿ ಆನಂದಿಸುವವರಾಗಿದ್ದಾರೆ. ಹಲ್ಲೆಲೂಯ. ಮತ್ತು ಮನೆಯ ಪರಿಸ್ಥಿತಿಗಳು, ನಮ್ಮ ಸಂದರ್ಭಗಳು ಎಡಬಲ ತಿರುಗಿ ನೋಡುವಾಗ ಯೆಹೋವನಲ್ಲಿ ಆನಂದಿಸುವಂಥ ಯಾವುದೇ ಕಾರ್ಯಗಳು ನಮ್ಮಲ್ಲಿ ಇಲ್ಲದೆ ಇರುವುದಾದರೂ ಇವತ್ತು ಕರ್ತನೊಂದು ಹೇಳ್ತಾ ಇದ್ದಾನೆ, ನೀತಿವಂತರಾಗಿರುವುದಾದರೆ ನೀನು ನಿನ್ನ ಮುಂದೆ ಕಾಣುವಂಥ ಕಾರ್ಯಗಳನ್ನು ನೋಡಿಕೊಂಡು ಯೆಹೋವನಿಗೆ ಸ್ತೋತ್ರ ಮಾಡುವವರು, ಆತನನ್ನು ಆರಾಧಿಸುವವರು, ಯೆಹೋವನ ಸನ್ನಿಧಿಯಲ್ಲಿ ಬರುವವರು ಆಗದಂತೆ ಅವನನ್ನು ಹಲ್ಲೆಲೂಯ ಆನಂದದಿಂದ ಕೊಂಡಾಡುತ್ತಾ ಆತನ ಸಮ್ಮುಖದಲ್ಲಿ ನಾವು ಬರುವವರಾಗಿರಬೇಕು ಎಂದು ನಮ್ಮ ದೇವರು ನಮ್ಮನ್ನು ಎಚ್ಚರಪಡಿಸುವವನಾಗಿದ್ದಾನೆ. ಹಲ್ಲೆಲೂಯ. ನೀತಿವಂತರ ಲಿಸ್ಟು ಹೇಳಕ್ಕೋದ್ರೆ ಅನೇಕದ ದೇವರ ವಾಕ್ಯದಲ್ಲಿದೆ ದೈವ ಮಕ್ಕಳೇ. ಆದರೆ ದೇವರ ವಾಕ್ಯ ನಮಗೆ ಎಚ್ಚರಪಡಿಸೋದು, ಆಮೇಲೆ ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಯಾರು ಹೇಳಬೇಕೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಸ್ತೋತ್ರ. ಹಲ್ಲೆಲೂಯ. ಯಾರು ಹೇಳಬೇಕು? ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. 117ನೇ ಕೀರ್ತನೆಯ ಹಾಲೆಲೂಯ 3ನೇ ವಾಕ್ಯದಿಂದ ನಾವು ಕಾಣುತ್ತೇವೆ, ಹಾಲೆಲೂಯ ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಇಸ್ರಾಯೇಲರೇ ಹೇಳಿರಿ. ಯಾರು ಹೇಳಬೇಕು? ಇಸ್ರಾಯೇಲರು ಹೇಳಬೇಕು. ಈ ಇಸ್ರಾಯೇಲರು ಸ್ತೋತ್ರ. ಹಲ್ಲೆಲೂಯ. ಈಗ ಇವರ ಹೆಸರು ಇಸ್ರಾಯೇಲರು. ದೇವರ ಸ್ತೋತ್ರ. ಒಳ್ಳೆಯವನೇ ಒಂದು ಹೇಳಕ್ಕೆ ಹೇಳುವಾಗ ಇವರು ಇಸ್ರಾಯೇಲರು. ಆದರೆ ಇವರ ಹಿಂದಿನ ಹಿನ್ನೆಲೆಯನ್ನು ನೋಡುವಾಗ, ಹಿಂದಿನ ಚರಿತ್ರೆಯನ್ನು ನಾವು ನೋಡುವಾಗ ಇವರು ಇಸ್ರಾಯೇಲರಾಗಿರಲಿಲ್ಲ. ಇವರು ಐಗುಪ್ತ ದೇಶದಲ್ಲಿ ಏನು ಮಾಡಿಕೊಳ್ಳುವವರಾಗಿದ್ದರು. ಹಲ್ಲೆಲೂಯ. ಸ್ತೋತ್ರ. ಕೂಲಿ ಕೆಲಸವನ್ನು ಮಾಡುವವರಾಗಿದ್ದರು, ದಾಸತ್ವದ ಬಿಟ್ಟಿ ಕೆಲಸಗಳನ್ನು ಮಾಡಿಕೊಳ್ಳುವವರಾಗಿದ್ದರು. ಸ್ತೋತ್ರ. ಹಲ್ಲೆಲೂಯ. ಇವರಿಗೆ ಹೇಳಿಕೊಳ್ಳೋದಿಕ್ಕೆ ಹಲ್ಲೆಲೂಯ ಒಂದು ಜನಾಂಗ
ಇಲ್ಲದೆ ಇರುವ ಜನರು ಇವರು. ಆಮೇಲೆ ಸ್ತೋತ್ರ. ದೇವರಿಲ್ಲದೆ ಜೀವಿಸಿದವರು, ಅಲ್ಲಿ ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಇದ್ದಂತ ಇವರನ್ನು ದೇವರೀಗ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಅವರೇನು ಮಾಡುವವರಾಗಿರಬೇಕು? ಆ ಸ್ವಾತಂತ್ರ್ಯವನ್ನು ದೇವರ ಮುಂದೆ ಎತ್ತಿ ಹೇಳುವವರಾಗಿರಬೇಕು ಎಂದು ನಮ್ಮ ದೇವರು ನಮ್ಮೊಬ್ಬೊಬ್ಬರ ಕುರಿತು ಬಯಸುವವನಾಗಿದ್ದಾನೆ. ಹಾಗಾದ್ರೆ ನಮ್ಮ ಅದೇ ಹಳೆಯ ಸ್ಥಿತಿಗಳನ್ನು ನೋಡಿಕೊಂಡು ಇರಬೇಕಾದವರಲ್ಲ ನಾವು. ಇವತ್ತು ನಾವೇನಾಗಿದ್ದೇವೋ ಅದನ್ನು ನೆನೆಸಿ ನಾವು ದೇವರಿಗೆ ಏನು ಮಾಡುವವರಾಗಿರಬೇಕು? ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು. ದೇವರಿಗೆ ಸ್ತೋತ್ರ ಮಾಡಕ್ಕಾಗುತ್ತದ? ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ಇವತ್ತು ನಿನ್ನ ಹೆಸರನ್ನು ದೇವರು ಗುರುತಿಸಿದವನಾಗಿದ್ದಾನೆ. ಹಾಲೆಲೂಯ. ಇಲ್ಲಿ ಕುಳಿತಿರುವಂತ ಅನೇಕರ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಸ್ತೋತ್ರ ಭಕ್ತ ಸಮೂಹ ನಿನ್ನ ಹೆಸರು ಹೇಳತಕ್ಕದ್ದೇ ಮಾಡಿದು ಯಾವಾಗ ಗೊತ್ತಾ? ನೀನು ಹಳೆ ಐಗುಪ್ತ ದೇಶದಲ್ಲಿ ಇದ್ದಾಗ ಇದ್ದಿದ್ರೆ ನಿನಗೆ ಇಸ್ರಾಯೇಲ್ ಎಂಬ ಹೆಸರು ಬರ್ತಿರ್ಲಿಲ್ಲ. ಆದರೆ ನನ್ನ ದೇವರು ಅಲ್ಲೆಲ್ಲ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ತನ್ನ ಅನಾದಿ ಕಾಲದ ಪದ್ಧತಿಯ ಮುಖಾಂತರವಾಗಿ ಅಭಿಷಕ್ತರುಗಳನ್ನು ಆರಿಸಿ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ಕರ ತಂದಿದೆ. ಏನಕ್ಕೆ ಗೊತ್ತಾ? ನಿನ್ನ ಹೆಸರನ್ನು ಬದಲಾಯಿಸುವುದಕ್ಕೆ. ಹಾಲೆಲೂಯ. ಎಷ್ಟು ಜನ ನಂಬಿಕೆಯಿಂದ ಸ್ತೋತ್ರ ಮಾಡಿ ಹೇಳ್ಕೊಳ್ಳುತ್ತೀರಾ? ನಿನ್ನ ಹೆಸರು ಇದುವರೆಗೂ ಪ್ರಖ್ಯಾತಿಗೆ ಬರದೇ ಇರುವುದಾದ್ರೆ ಇವತ್ತು ನೀ ಸ್ತೋತ್ರ ಹೇಳಕ್ಕೆ ಆರಂಭ ಮಾಡುವಂತ ಈ ನಿಮಿಷದಿಂದ ಹಿಡಿದು ನಿನ್ನ ಹೆಸರನ್ನು ದೇವರು ಗುರುತಿಸುವಾಗೆ ಮಾಡಕ್ಕೆ ಹೋಗುವವನಾಗಿದ್ದಾನೆ. ಎಷ್ಟು ಜನ ನಂಬಿಕೆಯಿಂದ ಸ್ತೋತ್ರ ಹೇಳುತ್ತಾ ಈ ವಾಕ್ಯವನ್ನು ಸ್ವೀಕಾರ ಮಾಡ್ರಿ. ನೀವೇನು ಹೇಳಬೇಕು? ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳಬೇಕು. ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ? ಪ್ರತಿಯೊಬ್ಬೊಬ್ಬರು ನೋಡ್ರಿ, ನಿಮ್ಮನ್ನೇ ನೀವು ವಿಚಾರಿಸ್ಕೊಳ್ರಿ. ನೀವು ಹೇಳ್ತಾ ಇದ್ದೀರಾ? ಬೇರೆ ಯಾರ ಕುಳಿತು ಹೇಳಬೇಡ್ರಿ. ನಿಮಗೊಬ್ಬ ದೇವರಿದ್ದಾನೆ. ಆತನ ನಿರಂತರವಾಗಿರುವ ದೇವರಾಗಿದ್ದಾನೆ. ಆತನ ಭೂಮಿಯ ಕಟ್ಟ ಕಡೆಯನ್ನುಂಟು ಮಾಡಿದವರಾಗಿದ್ದಾನೆ. ಅವನು ಬಳಲಿ ಹೋಗುವವನಲ್ಲ. ಅವನು ನಿಮಗೆ ಬಲವನ್ನು ಕೊಟ್ಟು ನಿಲ್ಲಿಸುವ ದೇವರು ಎಂದು ದೇವರ ವಾಕ್ಯ ನಮಗೆ ಎಚ್ಚರಪಡಿಸುವಂತದಾಗಿದೆ. ಹಾಲೆಲೂಯ. ಹಾಗಾದ್ರೆ ಇಸ್ರಾಯೇಲರಾಗಿರುವವರು ಯಾರಾದರೂ ಇಲ್ಲಿ ಇರುವುದಾದ್ರೆ ನಾವು ಪ್ರತಿಯೊಬ್ಬೊಬ್ಬರು ಏನು ಹೇಳಬೇಕು? ದೇವರು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳುವಾಗ ದೇವರು ನಿನ್ನ ದುಸ್ಥಿತಿಯನ್ನು ಬದಲಾಯಿಸುವ ದೇವರು. ಹಾಲೆಲೂಯ. 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 ಒಮ್ಮೆ ತಿರುಗಿ ನೋಡ್ರಿ. ದೇವರಿಗೆ ಸ್ತೋತ್ರ ಹೇಳಕ್ಕಾಗೋದಾದ್ರೆ ಹೇಳ್ರಿ ಹಾಲೆಲೂಯ. ಶತ್ರು ನಿನ್ನನ್ನು ಕೆಟ್ಟಾಕಬೇಕಂದು ಪ್ಲಾನ್ ಮಾಡಿದಂದ ಎಲ್ಲ ಪದ್ಧತಿಗಳಿಂದಲೂ ದೇವರು ನಿನ್ನನ್ನು ಬಿಡುಗಡೆ ಮಾಡಲಿಲ್ವಾ? ನಿನ್ನನ್ನು ಬಿಚ್ಚಿ ಹೊರಗಡೆ ಕರ ತರುವುದಕ್ಕೆ ದೇವರು ತನ್ನ ಶಿಷ್ಯರಿಗೆ ಅಪ್ಪಣೆ ಮಾಡಿ ನಿನ್ನ ಬಳಿಯಲ್ಲಿ ಕಳಿಸಲಿಲ್ವಾ? ಹಾಲೆಲೂಯ. ಏನಕ್ಕೆ? ಅವನು ನಿನ್ನಲ್ಲಿ ಪ್ರಯಾಣ ಮಾಡುವುದಕ್ಕೆ. ಸ್ತೋತ್ರ. ಹಾಲೆಲೂಯ. ಕಟ್ಟಲ್ಪಟ್ಟವರಾದ ನಮ್ಮನ್ನು ಬಿಡಿಸಿದಂದ ದೇವರ ಕುರಿತು ಯಾವಾಗಲೂ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಾಲೆಲೂಯ, ಇಸ್ರಾಯೇಲರೇ ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳಬೇಕು ಎಂದು ದೇವರು ಇಷ್ಟಪಡ್ತಾ ಇದ್ದಾನೆ. ಎರಡನೇದಾಗಿ ಯಾರು ಹೇಳಬೇಕು? ಆರೋನನ ಮನೆತನದವರು ಹೇಳಬೇಕು. ಸ್ತೋತ್ರ. ಹಾಲೆಲೂಯ. ಆರೋನನ ಮನೆತನದವರಲ್ಲಿ ಯಾರಾದರೂ ಇಲ್ಲ ಇದ್ದೀರಾ? ಸ್ತೋತ್ರ. ಹಾಲೆಲೂಯ. ಇವರ ಕಾರ್ಯವೇನು? ಹಾಲೆಲೂಯ. ಇವರನ್ನು ಕಾಲೆಲು ಸುಮ್ಮನೆ ದೇವರು ಕರೆದಿಲ್ಲ. ದೇವರ ಆಲಯದ ಸೇವೆಗಾಗಿ ದೇವರು ನೇಮಕ ಮಾಡಲ್ಪಟ್ಟವರಾಗಿದ್ದಾರೆ ಆರೋನನ ಮನೆತನದವರು. ಹಾಲೆಲೂಯ. ದೇವರ ಸೇವೆಯನ್ನು ಮಾಡುವುದಕ್ಕೆ ದೇವರು ನಿಮ್ಮನ್ನು ಕರೆದಿರುವುದಾದ್ರೆ ನೀವೇನು ಹೇಳುವವರಾಗಿರಬೇಕು? ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ನೀನು ಹೇಳುತ್ತಾ ಇರಬೇಕು. ಈ ಮುಂದಿನ ಸಾಲಿನಿಂದ ಹಿಡಿದು ಇಂದಿನ ಸಾಲಿನವರೆಗೂ ಯಾರಾದರೂ ಆರೋನನ ಮನೆತನದವರು ಇರುವುದಾದರೆ ನೀನು ಸೇವೆ ಮಾಡುತ್ತಾ ಇದ್ದೀವಿ ಎಂಬ ಆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುವವರು ಮಾತ್ರ ಭಾಗದಂದೆ ನಿನ್ನ ಬಾಯಿಗಳನ್ನು ತೆರೆದು ಯೆಹೋವನಿಗೆ ನೀ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರಬೇಕು. ಹಾಲೆಲೂಯ.
ಸ್ತೋತ್ರ, ಹಾಲೆಲೂಯ. ದೇವರ ವಾಕ್ಯದಲ್ಲಿ ಕಾಣಲ್ಪಡುತ್ತವೆ. ಆಲಯದ ಸೇವೆ ಮಾಡುವುದಕ್ಕೆ ಆರೋನನ ವಂಶವನ್ನು ಅಂದರೆ ಲೇವಿ ಕುಲವನ್ನು ದೇವರ ಸೇವೆಕ್ಕಾಗಿ ಆರಿಸಿ ತೆಗೆದಿದ್ದಾರೆ. ದೇವರ ಸೇವೆಗಾಗಿ ಆರಿಸಲ್ಪಟ್ಟಂತ ಕುಲವಾಗಿದೆ ಆರೋನನ ಮನೆತನ. ಸ್ತೋತ್ರ. ಹಾಗಾದ್ರೆ ಇವರಿಗೆ ವಿಶೇಷವಾದ ಅಧಿಕಾರ ಇದೆ, ಇವರಲ್ಲಿ ದೈವ ಕೃಪೆ ಇದೆ, ಇವರ ಮಾತುಗಳು ಪರಲೋಕ ಕೇಳಲ್ಪಡುತ್ತದೆ. ಇವರು ಹೋಗುವ ಸ್ಥಳದಲ್ಲಿ ಆ ದೇವರ ಜೊತೆಯಲ್ಲಿ ಹೋಗ್ತಾನೆ. ಇವರು ಮಾಡುವಂತ ಕೆಲಸಗಳಲ್ಲಿ ದೇವರ ಜೊತೆಗಾರನಾಗಿ ನಿಲ್ಲುತ್ತಾನೆ. ಹಾಲೆಲೂಯ, ಸ್ತೋತ್ರ, ಹಾಲೆಲೂಯ. ನೀನು ಭೂಮಿಯಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುವಾಗ ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ನೀನು ಭೂಮಿಯಲ್ಲಿ ಬಿಚ್ಚುವುದನ್ನು ಪರಲೋಕದಲ್ಲಿ ಬಿಚ್ಚಲ್ಪಡೋದಕ್ಕೆ ನಿನ್ನ ಸಂಗಡ ದೇವರು ಇರುವುದಕ್ಕಾಗಿ ಆರಿಸಲ್ಪಟ್ಟಂತ ಜನಾಂಗವಾಗಿದೆ ಆರೋನನ ಮನೆತನದವರು. ಹಾಗಾದ್ರೆ ಸೇವೆಯಲ್ಲಿ ದೇವರು ಆರಿಸಿಕೊಂಡಂತ ದೇವ ಮಕ್ಕಳಿಗೆ ದೇವರು ವಿಶೇಷವಾದ ಪದವಿಯನ್ನು ಕೊಟ್ಟಿದ್ದಾರೆ. ಸ್ತೋತ್ರ, ಹಾಲೆಲೂಯ. ಸೇವೆ ಮಾಡುವವರು ಇಲ್ಲಿ ಇದ್ದೀರಲ್ಲ, ಸ್ತೋತ್ರ. ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಾನು ನನ್ನ ದೇವರಿಂದ ಆರಿಸಲ್ಪಟ್ಟವರು, ನಾನು ನನ್ನ ದೇವರಿಂದ ಆರಿಸಲ್ಪಟ್ಟಂತ ಕುಟುಂಬ, ನಾನು ನನ್ನ ದೇವರಿಂದ ಕರೆಯಲ್ಪಟ್ಟವರು ಎಂದು ಇವತ್ತು ನಿನ್ನನ್ನು ಹಾಲೆಲೂಯ ಸೇವೆಯಿಂದ ಬೀಳಿಸಕ್ಕೆ ಬರುವಂತ ಶತ್ರುವಿನ ಸಲ್ಲೆಯ ಮುಂದೆ ನೀನು ಧೈರ್ಯವಾಗಿ ಹೇಳಬೇಕು, ನನ್ನ ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಅಲ್ಲೆಲ್ಲಿ ಆರೋನನ ಮನೆತನದವರು ಹೇಳಬೇಕು. ಸ್ತೋತ್ರ, ಹಾಲೆಲೂಯ. ಆಮೇಲೆ ಸ್ತೋತ್ರ, ಹಾಲೆಲೂಯ. ಈ ಜನರಿಗೆ ದೇವರು ವಿಶೇಷವಾದ ಅಧಿಕಾರವನ್ನು ದೇವರು ಕೊಟ್ಟವನಾಗಿದ್ದಾನೆ. ಹಾಗಾದ್ರೆ ನೀತಿವಂತರು ಯಾರು ಎಂಬುದಾಗಿ ಹೇಳ್ತಾ ಇದ್ದೀವಿ. ಸಭೆಯೇ ಎಷ್ಟು ಜನ ಇಲ್ಲಿ ಶ್ರದ್ಧೆಯಿಂದ ಕೇಳುತ್ತೀರಾ? ದುಷ್ಟನಿಗೂ ದೇವರ ಅಲ್ಲಿ ವಾಕ್ಯವನ್ನು ತನ್ನ ಬಾಯಿಂದ ಮಾತನಾಡುವಂತ ಅಧಿಕಾರ ದೇವರು ಕೊಡಲಿಲ್ಲ. ದೇವರು ಯಾರಿಗೆ ಮತ್ತೆ ಈ ಅಧಿಕಾರವನ್ನು ಕೊಟ್ಟಿರುವುದು? ನೀತಿವಂತರಾಗಿರುವಂತ, ದೇವರನ್ನು ನಂಬಿರುವಂತ, ದೇವರಲ್ಲಿ ಆಶ್ರಯ ಇಟ್ಟಿರುವಂತ, ದೇವರಲ್ಲಿ ಭರವಸೆ ಇಟ್ಟಿರುವಂತ ನಿಮಗೂ ನನಗೂ ಈ ದೇವರ ವಾಕ್ಯವನ್ನು ಎತ್ತಿ ಹೇಳತಕ್ಕಂತ ಆಮೇಲೆ ಸ್ತೋತ್ರ ಅಧಿಕಾರವನ್ನು ಶಕ್ತಿಯನ್ನು ದೇವರು ಕೊಟ್ಟವನಾಗಿದ್ದಾನೆ ಎಂಬುದನ್ನು ನೀವು ಮರೆಯಬಾರದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಯೆಹೋವನ ಭಕ್ತರೇ ಹೇಳಿಲಿ. ಸ್ತೋತ್ರ. ಯಾರು ಹೇಳಬೇಕು? ಯೆಹೋವನ ಭಕ್ತರು ಹೇಳಬೇಕು. ಆ ಗುಂಪಿನಲ್ಲಿ ಯಾರಾದರೂ ಇಲ್ಲ ಇದ್ದೀರಾ? ಇರುವುದಾದ್ರೆ ನಿಮ್ಮ ಶಬ್ದವನ್ನು ಹಾಲೆಲೂಯ ಕೇಳಲಿ. ಸ್ತೋತ್ರ, ಹಾಲೆಲೂಯ. ಯಾರು ಹೇಳಬೇಕು? ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು ಎಂದು ಯಾರು ಹೇಳಬೇಕು? ದೇವ ಮಕ್ಕಳೇ, ಯೆಹೋವನ ಭಕ್ತರು ಹೇಳಬೇಕು. ಸ್ತೋತ್ರ, ಹಾಲೆಲೂಯ. ಯಾರಾಗಿದ್ದಾರೆ ಭಕ್ತರು? ಸ್ತೋತ್ರ, ಹಾಲೆಲೂಯ. ನೀತಿವಂತರು ಭಕ್ತರಾಗಿದ್ದಾರೆ. ಭಕ್ತಿ ಏನನ್ನು ತೋರಿಸುತ್ತೆ? ದೇವರ ಮುಂದೆ ಸ್ತೋತ್ರ, ಹಾಲೆಲೂಯ, ದೇವರನ್ನು ಭಯಪಡುವವರೇ ಭಕ್ತರು, ದೇವರನ್ನು ಪ್ರೀತಿಸುವವರೇ ಭಕ್ತರು, ದೇವರನ್ನು ಗೌರವಿಸುವವರೇ ಭಕ್ತರು, ದೇವರನ್ನು ಸನ್ಮಾನಿಸುವವರೇ ಭಕ್ತರು, ದೇವರಿಗೆ ವಿಧೇಯರಾಗಿ ನಡೆಯುವವರೇ ಭಕ್ತರು. ಎಷ್ಟು ಜನ ಹೇಳ್ತೀರಾ ಹಾಲೆಲೂಯ? ನೀನು ಹೇಳುವಂತ ಮಾತಿನಲ್ಲಿ ನನ್ನ ದೇವರು ಸ್ತೋತ್ರ, ಹಾಲೆಲೂಯ, ನಿಮಗೋಸ್ಕರ ಚಲಿಸಬೇಕಾಗಿರುವುದಾದ್ರೆ ದೇವ ಮಕ್ಕಳೇ, ನಾವು ಯಾರಾಗಿರಬೇಕು? ದೇವರ ಭಕ್ತರಾಗಿರಬೇಕು. ದೇವರ ಭಕ್ತರಿಗಿರುವಂತ 5 ಕ್ವಾಲಿಟಿಗಳು ನಾನು ಹೇಳಿದೆ. 1, ನೀ ದೇವರನ್ನು ಭಯಪಡುವವರಾಗಿರಬೇಕು. 2, ದೇವರನ್ನು ಪ್ರೀತಿಸುವವರಾಗಿರಬೇಕು. 3, ದೇವರಿಗೆ ಗೌರವವನ್ನು ಕೊಡುವವರಾಗಿರಬೇಕು. 4, ದೇವರನ್ನು ಸನ್ಮಾನಿಸುವವರಾಗಿರಬೇಕು. 5, ದೇವರಿಗೆ ವಿಧೇಯರಾಗಿ ನಡೆಯುವವರಾಗಿರಬೇಕು. ಅವರೇ ಭಕ್ತರಾಗುವುದಕ್ಕೆ ಯೋಗ್ಯರಾದವರು. ಸ್ತೋತ್ರ. ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ, ಎಲ್ಲದಕ್ಕಿಂತಲೂ ದೇವರಲ್ಲಿ ಭಯಭಕ್ತಿ ಉಳ್ಳವರೇ ದೇವರ ಭಕ್ತರು. ಸ್ತೋತ್ರ. ಇದ್ದೀರಾ ಅಂದವರು? ಇದ್ದೀರಾ? ಎಲ್ಲದಕ್ಕಿಂತಲೂ ದೇವರನ್ನು ಭಯಪಡುವವರೇ ಭಕ್ತರು. ಸಭೆ ಹೇಳೋದಕ್ಕೆ ಸಾಧ್ಯ. ಭಕ್ತರು ಯಾರು? ಎಲ್ಲದಕ್ಕಿಂತಲೂ ದೇವರನ್ನು ಭಯಪಡುವವನೇ ಭಕ್ತನು. ಸ್ತೋತ್ರ, ಹಾಲೆಲೂಯ. ಮತ್ತೆ ಹೇಳುವುದಾದ್ರೆ, ಎಲ್ಲರ
ಎಲ್ಲದಕ್ಕಿಂತಲೂ ದೇವರನ್ನು ಪ್ರೀತಿಸುವವರೇ ಭಕ್ತರು. ಆಮೇಲೆ ಹಾಲೆಲೂಯ. ಮತ್ತೆ ನಾವು ಹೇಳುತ್ತೇವೆ, ಎಲ್ಲರಿಗಿಂತಲೂ ದೇವರನ್ನು ಗೌರವಿಸುವವರೇ ಭಕ್ತರು. ಹಾಲೆಲೂಯ. ಮತ್ತೆ ನಾನು ಹೇಳುತ್ತೇನೆ, ಎಲ್ಲರಿಗಿಂತಲೂ ದೇವರನ್ನು ಸನ್ಮಾನಿಸುವವರೇ ಭಕ್ತರು. ಮತ್ತೆ ನಾನು ಹೇಳುತ್ತೇನೆ, ಎಲ್ಲರಿಗಿಂತಲೂ ದೇವರಿಗೆ ವಿಧೇಯರಾಗಿ ನಡೆಯುವವರೇ ಭಕ್ತರು. ಹಾಲೆಲೂಯ. ಅನ್ನವರು ಯಾರಾದರೂ ಇರುವುದಾದ್ರೆ ನಿಮ್ಮ ಸ್ವರಗಳನ್ನೆತ್ತಿ ದೇವರಿಗೆ ಹೇಳು, ಯೆಹೋವನೇ ನೀನು ಒಳ್ಳೆಯವನು, ನಿನ್ನ ಕೃಪೆಯೋ ಶಾಶ್ವತವಾದದು. ಹಾಲೆಲೂಯ, ಹಾಲೆಲೂಯ. ನಿನ್ನ ಭಕ್ತಿ ಎಲ್ಲರಿಗೂ ತೋರಿಸಬೇಡ. ಹಾಲೆಲ್ಲ ನೀನು ಗೌರವವನ್ನು ಸಲ್ಲಿಸೋದು, ಎಲ್ಲರೂ ಅದಕ್ಕೆ ಮೇ ಬಿ ಸಬಾಷ್ ಕೊಡೋದಿಲ್ಲ. ನೀನು ಪ್ರೀತಿ ಮಾಡುವ ಪ್ರೀತಿಗೆ ಎಲ್ಲರೂ ನಿನ್ನನ್ನು ಬೆಂತಟ್ಟಬೇಕಾಗಿಲ್ಲ. ನೀನು ಕೊಡುವಂತ ಮಾನ್ಯತೆಯನ್ನು ಎಲ್ಲರೂ ತೋರಿಸಿಕೊಳ್ಳಕ್ಕೆ ಹೋಗಬೇಡ. ನೀನು ಅದನ್ನು ಅನುಸರಿಸಿಕೊಂಡು ಹೋಗು. ನಿನ್ನ ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ಹಾಲೆಲೂಯ. ದೇವ ಭಕ್ತರಲ್ಲಿ ಇದಿರೋದಾದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಶತ್ರು ಯಾವುದಾದ್ರೂ ಮಂಡಲಗಳಲ್ಲಿ ನಮ್ಮನ್ನು ನಾಶಪಡಿಸಬೇಕೆಂಬುದಾಗಿ ಅವನ ಆಲೋಚನೆ ಮಾಡಿರುವುದಾದ್ರೆ ದೇವರು ನಮ್ಮನ್ನು ಆಲಯದಲ್ಲಿ ನಿಂತುಕೊಂಡು ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳುವವನ ಹಲ್ಲೆಲೂಯ. ನಿನ್ನ ಗೂಡಾರಗಳಲ್ಲಿ ಜಯೋತ್ಸಾಹವು ಉಲ್ಲಾಸ ಧ್ವನಿಯನ್ನು ದೇವರು ಕೊಡುವ ದೇವರಾಗಿದ್ದಾನೆ. ಎಷ್ಟು ಜನ ಕೈಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳ್ರಿ. ಹಾಲೆಲೂಯ. ಈ ಯೋಗ್ಯತೆಗಳುಳ್ಳವರು, ಈ ಕ್ವಾಲಿಟಿಗಳುಳ್ಳವರು, ಈ ರೀತಿ ದೇವರನ್ನ ಆಶ್ರಯಿಸುವವರು, ದೇವರಿಗಾಗಿ ಕಾದಿರುವವರು, ದೇವರಿಗಾಗಿ ಹಲ್ಲೆಲೂಯ ದೇವರಲ್ಲಿ ಆನಂದ ಪಡುವವರು, ದೇವರನ್ನು ಸನ್ಮಾನಿಸುವವನು, ದೇವರಲ್ಲಿ ಆಶ್ರಯ ಇಡುವವನು, ದೇವರಲ್ಲಿ ಭರವಸೆ ಇಡುವವನು, ದೇವರ ಬಲಕ್ಕಾಗಿ ಕಾದಿರುವವರು ಕೈಗಳನ್ನು ತಟ್ಟಿ ನೀ ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳುತ್ತಾ ಇರುವಾಗ ಹಲ್ಲೆಲೂಯ ನಿನಗೆ ವಿರುದ್ಧವಾಗಿ ಬರುವಂತ ಶತ್ರುವನ್ನು ನನ್ನ ದೇವರು ಹಾಲೆಲೂಯ ನಿನಗೂ ಗೊತ್ತಿಲ್ಲದಂತೆ ಅವನು ಒಂದು ಮಾರ್ಗವಾಗಿ ಬರುವಾಗ ಅವನು 7 ಮಾರ್ಗವಾಗಿ ಅವನು ಚಿತರಿಸಿ ಬಿಡುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಭಕ್ತರಾಗಿರುವ ನಾವುಗಳು ಧನ್ಯರಾಗಿದ್ದೇವೆ. ಯೆಹೋವನಲ್ಲಿ ಭರವಸೆ ಉಳ್ಳ ನಾವುಗಳು ಧನ್ಯರಾಗಿದ್ದೇವೆ. ಯೆಹೋವನನ್ನು ಆಶ್ರಯಿಸುವ ನಾವುಗಳು ಧನ್ಯರಾಗಿದ್ದೇವೆ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಭಕ್ತರಾಗಿ ಜೀವನ ಮಾಡಿದಂದ, ದೇವರಿಗಾಗಿ ವಿಶೇಷತೆಯಿಂದ ಜೀವನ ಮಾಡಿದಂದ ಕೆಲವು ಕಾರ್ಯಗಳನ್ನು ಚಿಂತೆ ಮಾಡಿ ಒಂದು ಪ್ರವಚನ ಸಂದೇಶದ ಕಡೆಗೆ ಹೋಗುತ್ತಾ ಆಮೇಲೆ ದೇವರ ಬಲವನ್ನು ಹೊಂದಿ ದೇವರ ಮುಂದೆ ಹಾಲೆಲೂಯ ನಿಲ್ಲೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಹಾಲೆಲೂಯ. ಒಂದು ಪಕ್ಷ ನೀನು ಭಕ್ತರಾಗಿರೋದಾದ್ರು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರೋದಾದ್ರು, ನಿನ್ನ ಆರಂಭ ಎಲ್ಲವೂ ಚೆನ್ನಾಗಿರಬೇಕಂದದಿಲ್ಲ. ಏನು ಹೇಳಿದ್ರಿ? ದೇವರನ್ನು ಸ್ತುತಿಸುವವರಾಗಿರ್ಬೋದು, ದೇವರ ಮುಂದೆ ನೀತಿವಂತರಾಗಿರ್ಬೋದು, ಯೆಹೋವನಿಗಾಗಿ ಕಾದಿರುವವರಾಗಿರ್ಬೋದು. ಹಾಲೆಲೂಯ. ತನ್ನ ಭಕ್ತರಾಗಿ ನಾವು ಜೀವನ ಮಾಡುತ್ತಾ ಇರ್ಬೋದು. ಆದರೂ ನಮ್ಮ ಜೀವನದಲ್ಲಿ ನಮ್ಮ ಆರಂಭ ಕಾಲ, ನಮ್ಮ ಆರಂಭದ ಸಮಯ ಎಲ್ಲವೂ ಚೆನ್ನಾಗಿರಬೇಕಂದಿಲ್ಲ. ಸ್ತೋತ್ರ. ಹಾಲೆಲೂಯ. ಎಲ್ಲವೂ ಹಲ್ಲೆಲೂಯ ಚೆನ್ನಾಗಿ ನಡೆಯುತ್ತಾ ಇಲ್ಲದೆ ಇರುವುದಾದರೂ ನೀ ದೇವರಲ್ಲಿ ಭರವಸೆ ಇಟ್ಟುಕೊಂಡು ನಿನ್ನ ಯಾತ್ರೆಯನ್ನು ಆರಂಭಗೊಳಿಸುವುದಾದ್ರೆ ಹಲ್ಲೆಲೂಯ, ಹಾಲೆಲೂಯ, ಭೂಮಿಯ ಕಟ್ಟ ಕಡೆಯವನ್ನು ನಿರ್ಮಿಸಿದಾತನು ನಿನ್ನ ಸಂಗಡ ಅವನು ನಡೆದು ಬಂದು ಹಾಲೆಲೂಯ ನಿನ್ನ ಹೆಜ್ಜೆಗಳಲ್ಲೂ ನಿನ್ನನ್ನು ಕಾದು ನಿನಗೆ ಬೇಕಾಗಿರುವಂತ ಜಯವನ್ನು ಕೊಟ್ಟು ನಿನ್ನ ಜೀವನದಲ್ಲಿ ನಿನ್ನ ಗೂಡಾರಗಳಲ್ಲಿ ಜಯೋತ್ಸಾಹವನ್ನು ಕೊಟ್ಟು ನಡೆಸುವಂತ ಆ ಒಳ್ಳೆಯ ದೇವರು ಇವತ್ತು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಅವನು ನಿನ್ನ ಹತ್ರ ಇದ್ದಾನೆ, ನಿನ್ನ ಪಕ್ಕದಲ್ಲಿ ನಿಂತಿದ್ದಾನೆ, ನಿನ್ನ ನೋವುಗಳನ್ನು ಕಾಣುತ್ತಾ ಇದ್ದಾನೆ, ನಿನ್ನ ಸೋಲನ್ನು ನೋಡ್ತಾ ಇದ್ದಾನೆ, ನಿನ್ನ ನಿಂದೆಯನ್ನು ನೋಡ್ತಾ ಇದ್ದಾನೆ, ನಿನ್ನ ತಿರಸ್ಕಾರವನ್ನು ನೋಡ್ತಾ ಇದ್ದಾನೆ, ನಿನ್ನ ಕಷ್ಟವನ್ನು ನೋಡ್ತಾ ಇದ್ದಾನೆ, ನಿನ್ನ ವೇದನೆಯನ್ನು ನೋಡ್ತಾ ಇದ್ದಾನೆ, ನಿನ್ನ ರೋಗವನಿಗೆ ಕಾಣಿಸ್ತಾ ಇದೆ. ಚೂರಬಲ ಶಬಲ ರಬಲಬ.
ಜೂರಮನ ಶಂದಲ ರಿಬಲಬ. ಒಂದು ಪಕ್ಷ ಈ ಕ್ವಾಲಿಟಿಗಳೆಲ್ಲ ನಿನ್ನಲ್ಲಿ ಇರುವುದಾದರೂ ಆಮೇಲೆ ಸ್ತೋತ್ರ ಹಾಲೆಲೂಯ. ನಿನ್ನ ಆರಂಭ ಏನೋ ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ, ಎಲ್ಲ ಒಂದರ ಶೂನ್ಯ ಎಂದು ನಿನಕ್ಕೆ ಅನಿಸಿರಬಹುದಾದರೆ ಒಂದೇಳಕ್ಕೆ ಇಷ್ಟಪಡ್ತೇನೆ, ಅಲ್ಲೇ ನಿನ್ನ ಸಂಗಡ ಇರುವವನು ಅವನು ನಿನ್ನ ಸಂಗಡ ಬರುವವನಾಗಿದ್ದಾನೆ. ಹಾಲೆಲೂಯ. ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯದ 7ನೇ ವಚನವೊಮ್ಮೆ ಓದಿಕೊಳ್ಳಿರಿ. ಎಸ್ತರಳೆಂಬ ಹೆಸರನ್ನ ಪಡೆದ ಅದಸ್ಸ ಎಂಬ ತನ್ನ ಚಿಕ್ಕಪ್ಪನ ಅನಾಥಲಾದ ಮಗಳನ್ನು ತಂದೆ ತಾಯಿಗಳು ಸತ್ತದಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದನು. ಸ್ತೋತ್ರ ಹಾಲೆಲೂಯ. ಇಲ್ಲಿ ನಾವೊಂದು ಸ್ತ್ರೀಯನ್ನು ಕಾಣೋದಕ್ಕೆ ಸಾಧ್ಯ. ಹಾಲೆಲೂಯ. ಎಸ್ತೇರಳ ಪುಸ್ತಕ ಅಂತ ಹೇಳಿ ಕೂಡಲೇ ಎಲ್ಲರೂ ಮೌನವಾಗಿಬಿಟ್ರಿ. ಸ್ತೋತ್ರ. ಇಲ್ಲ, ಚರಿತ್ರೆಯನ್ನುಂಟು ಮಾಡಿದ ಸ್ತ್ರೀ, ಚರಿತ್ರೆಯನ್ನುಂಟು ಮಾಡಿದ ಸ್ತ್ರೀ, ಚರಿತ್ರೆಯನ್ನುಂಟು ಮಾಡಿದ ಸ್ತ್ರೀ ಎಂದು ಹೇಳೋದಿಕ್ಕೆ ಹಾಲೆಲೂಯ ನಾನು ಸಂತೋಷವಾಗಿ ಹೇಳುತ್ತೇನೆ. ಇವಳ ಆರಂಭ ಹಾಲೆಲೂಯ ಎಲ್ಲ ಚೆನ್ನಾಗಿರಲಿಲ್ಲ. ಸ್ತೋತ್ರ. ಅಲ್ಲಿ ನಾವು ಕಾಣುತ್ತೇವೆ ಇವಳೊಬ್ಬ ಅನಾಥಳಾಗಿರುವಂಥ ಹುಡುಗಿ. ಅನಾಥಳು ಎಂದು ಹೇಳುವಾಗ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಹೇಳಿಕೊಳ್ಳೋದಕ್ಕೆ ಬಂಧು ಬಳಗ ಯಾರೂ ಇಲ್ಲ. ಹಾಲೆಲೂಯ. ಇವಳನ್ನು ಯಾರು ಸಾಕ್ತಾ ಇದ್ದಾರೆ? ಇವಳ ಚಿಕ್ಕಪ್ಪ. ಹಾಲೆಲಿ ಅಂದರೆ ಈಕೆಯ ತಂದೆಯ ತಮ್ಮ ಈಕೆಯನ್ನು ಸಾಕುತ್ತಾ ಬರ್ತಾ ಇದ್ದಾರೆ. ಸ್ತೋತ್ರ ಹಾಲೆಲೂಯ. ಆಮೇಲೆ ಈಕೆ ಹೆಸರನ್ನ ಎಸ್ತೇರಳೆಂಬ ಆ ಒಂದು ಪದದ ಅರ್ಥ ನಕ್ಷತ್ರ. ಹಾಲೆಲೂಯ. ಮತ್ತೊಂದು ರೀತಿಯಲ್ಲಿ ಅವಳ ಆಮೇಲೆ ಸ್ತೋತ್ರ ಇಬ್ರಿಯ ಭಾಷೆಯಲ್ಲಿ ಆಕೆಯ ಹೆಸರು ನಾವು ಕಾಣಲ್ಪಡುತ್ತವೆ. ಹದಸ್ಸೆ ಎಂಬ ಹೆಸರನ್ನು ಕಾಣಲ್ಪಡುತ್ತವೆ. ಅಂದರೆ ಒನ್ ಹೂ ಹೈಡ್ ಎಂದು ಹೇಳಿ ನಾವು ಕಾಣುತ್ತೇವೆ. ಅಂದರೆ ತನ್ನನ್ನೇ ತಾನು ಮರೆ ಮಾಡಿಕೊಳ್ಳುವವಳಾಗಿ ಅಲ್ಲಿ ಕಾಣಲ್ಪಡುವವಳಾಗಿದ್ದಾಳೆ. ಸ್ತೋತ್ರ. ಆಮೇಲೆ ಜನರ ಮುಂದೆ ಆಗಲಿ ಅಲ್ಲೆಲೂಯ, ಅಲ್ಲೆಲೂಯ, ದೇಶದ ಮುಂದೆ ಆಗಲಿ, ಅರಸರುಗಳ ಮುಂದೆ ಆಗಲಿ, ಅಧಿಪತಿಗಳ ಮುಂದೆ ಆಗಲಿ, ಸ್ಥಾನಮಾನಗಳಲ್ಲೋ ಪದವಿಯಲ್ಲೋ ಗೌರವದಲ್ಲೋ ಯಾವುದೇ ರೀತಿಯಲ್ಲೂ ತನ್ನನ್ನೇ ತಾನು ಪ್ರಕಟಿಸಿಕೊಳ್ಳಕ್ಕಾಗದೇ ಇರುವಂತ ಈ ಸ್ತ್ರೀಯ ಜೀವನವನ್ನು ನನ್ನ ದೇವರು ಬದಲಾಯಿಸಿರುವುದಾದರೆ ಇವತ್ತಿಲ್ಲಿ ಕುಳಿತಿರುವಂತ ಕೆಲವರ ಜೀವನವನ್ನು ನನ್ನ ದೇವರಿಂದ ಬದಲಾಯಿಸುವುದಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯ ನಮಗೆ ತಟ್ಟಿ 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 ಎಬ್ಬಿಸಿ ಹೇಳ್ತಾ ಇದ್ದಾವೆ. ಹಾಲೆಲೂಯ, ಹಾಲೆಲೂಯ. ಸಂತೋಷದಿಂದ ದೇವರಿಗೆ ಸ್ತೋತ್ರ ಹೇಳ್ತೀರಾ? ಹಾಲೆಲೂಯ. ನೀವಿವತ್ತು ಯಾರಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಆಗಿರಬಹುದು, ಎಲ್ಲದಿಂದಲೂ ಮರೆಯಾಗಿರುವವಳಾಗಿರಬಹುದು, ಮರೆಯಾಗಿರುವ ಕುಟುಂಬವಾಗಿರಬಹುದು, ಜನರ ಮುಂದೆ ನಿಲ್ಲಕ್ಕಾಗದೇ ಇರುವಂತ ಪರಿಸ್ಥಿತಿ ಆಗಿರಬಹುದು, ಸಮಾಜದಲ್ಲಿ ತಲೆ ಎತ್ತಿ ನಡೆಯಕ್ಕಾಗದೇ ಇರುವಂತ ತೊಂದರೆಗಳಲ್ಲಿ ಒಳಪಟ್ಟ ವ್ಯಕ್ತಿ ಆಗಿರಬಹುದು. ಹಾಲೆಲೂಯ. ಆದ್ರೆ ಒಂದು ಸತ್ಯವನ್ನು ಕೂಗಿ ಹೇಳೋದಕ್ಕೆ ಇಷ್ಟಪಡುತ್ತೇವೆ. ಹಾಲೆಲೂಯ. ಆಮೇಲೆ ಸ್ತೋತ್ರ. ಹಾಲೆಲೂಯ. ನನ್ನ ದೇವರ ಪದ್ಧತಿಯಲ್ಲಿ ನೀನು ಒಳಪಟ್ಟ ವ್ಯಕ್ತಿ ಆಗಿರುವುದಾದ್ರೆ, ನನ್ನ ದೇವರ ಹಾಲೆಲೂಯ ಅಜೆಂಡಾದಲ್ಲಿ ನೀನು ಇರುವ ವ್ಯಕ್ತಿ ಆಗಿರುವುದಾದ್ರೆ ನಿನ್ನಲ್ಲಿ ನಾಶನ ಇಲ್ಲ, ನಿಮಗೆ ಸೋಲಿಲ್ಲ, ನಿಮ್ಮಲ್ಲಿಗೆ ನಿಂದ ಇಲ್ಲ, ನಿಮಗೆ ಅಪಮಾನವಿಲ್ಲ. ಒಂದು ಪಕ್ಷ ಅದು ಇರುವುದಾದರೂ ಅದನ್ನು ತೆಗೆದುಹಾಕುವಂತ ಶಕ್ತಿ ಕೊಡುವ ನನ್ನ ದೇವರು ಅವನು ನಮ್ಮ ಸಂಗಡ ಇರುವವನಾಗಿದ್ದಾನೆ. ಹಾಲೆಲೂಯ. ಎಷ್ಟು ಜನ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡುತ್ತೀರಾ? ಶತ್ರು ಕೇಳುವಾಗ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ಸ್ತೋತ್ರ. ಅವನು ನಾಚಿಕೆ ಪಡುವಾಗ ನಿನ್ನ ಸ್ತೋತ್ರಗಳು ಎತ್ತಲ್ಪಡಲಿ. ಹಾಲೆಲೂಯ. ಇಲ್ಲಿ ಒಂದು ದೊಡ್ಡ ಚರಿತ್ರೆಯ ಅಲ್ಲಿ ಆರಂಭಗೊಳ್ಳುತ್ತಾ ಇದೆ. ಸ್ತೋತ್ರ. ಅದು ಆರಂಭಗೊಳ್ಳುವುದಕ್ಕೆ ದೇವರ ಕೆಲ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯ. ಸ್ತೋತ್ರ. ಹಾಲೆಲೂಯ. ಅಲ್ಲಿ ನಾವೊಂದು ಭಕ್ತನನ್ನು ಕಾಣಬಹುದು. ಅವನು ಸಾಧಾರಣ ಮನುಷ್ಯನಲ್ಲ, ಅವನು ಯೆಹೋವನಿಗಾಗಿ ಹಲ್ಲೆಲೂಯ ವೈರಾಗ್ಯದೊಟ್ಟಿಗೆ ನಿಂದ ಒಬ್ಬ ಮನುಷ್ಯ. ಆದ ಕಾರಣ ಅವನ ಜೀವನದಲ್ಲಿ ಬಂದಂತ ಸೋಲನ್ನು ನನ್ನ ದೇವರು ತೆಗೆದುಹಾಕುವುದಕ್ಕೆ, ಅವನಲ್ಲಿ ಜಯವನ್ನು ಕೊಡುವುದಕ್ಕೆ ನನ್ನ ದೇವರ ಆರಂಭ ಮಾಡಿಕೊಂಡವನಾಗಿದ್ದಾನೆ. ಪುಸ್ತಕ 3:8 ಒಮ್ಮೆ ಓದುವಂತರಾಗಿರೋಣ. ಅರಸನಾದ ಅಶ್ವೇರೋಷನಿಗೆ ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ. ಅದು ಇತರ ಜನಾಂಗದವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗದವರ ನಿಯಮಗಳಿಗೆ ಬೇರೆ ಆಗಿರುತ್ತದೆ. ಅರಸನ ನಿಯಮಗಳನ್ನಂತೂ ಅವರು ಅನುಸರಿಸುವುದೇ ಇಲ್ಲ.
ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಸ್ತೋತ್ರ. ಹಾಲೆಲೂಯ. ಇದು ಯಾರು ಹೇಳ್ತಾ ಇರುವ ಮಾತು? ಹಾಲೆಲೂಯ. ಯೆಹೂದ ಜನರನ್ನು ನಾಶಪಡಿಸೋದಕ್ಕೆ, ಯೆಹೂದ ಜನರ ಉದ್ಧಾರ, ಯೆಹೂದ ಜನರ ಆಶೀರ್ವಾದ, ಯೆಹೂದ ಜನರ ಬಿಡುಗಡೆಯ ಮೇಲೆ ಹೊಟ್ಟೆ ಕಿಚ್ಚು ಪಡುವಂದ ಒಂದು ಶಕ್ತಿ ಈಗ ಅವನಿಗೆ ವಿರುದ್ಧವಾಗಿ ಎದ್ದು ನಿಂತಿದೆ. ಅದು ಬೇರೆ ಯಾರೂ ಅಲ್ಲ, ಅದು ಹಾಮಾನನ ಶಕ್ತಿಯಾಗಿದೆ. ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಹಾಲೆಲೂಯ. ಮತ್ತೆ ವಾಕ್ಯ ಒಮ್ಮೆ ಹೋದ್ರಿ. ಆಮೇಲೆ ಸ್ತೋತ್ರ. ಹಾಮಾನನು ಅರಸನಾದ ಅಶ್ವೇಶ್ರೋಷನಿಗೆ, ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗದವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗದವರ ನಿಯಮಗಳಿಗೆ ಬೇರೆಯಾಗಿರುತ್ತದೆ. ಹಾಲೆಲೂಯ. ಸ್ತೋತ್ರ. ನಾವಿಲ್ಲಿ ಕಾಣುತ್ತೇವೆ ದೇವ ಮಕ್ಕಳೇ. ಆಮೇಲೆ ದೇವರಿಗಾಗಿ ವೈರಾಗ್ಯದಲ್ಲಿ ನಿಲ್ಲುವಂಥ ಒಬ್ಬ ಮನುಷ್ಯ. ಸ್ತೋತ್ರ. ಅಲ್ಲಿ ಆತನ ಕುರಿತಾಗಿ ಕಾಣಲ್ಪಡುವಂಥ ಕಾರ್ಯ, ಇವನ್ ಇಸ್ರಾಯೇಲ್ 127 ಸಂಸ್ಥಾನಗಳಲ್ಲಿರುವಂಥ ಎಲ್ಲ ಸಂಸ್ಥಾನಗಳಲ್ಲೂ ಆಮೇಲೆ ಸ್ತೋತ್ರ ಹಾಮಾನನು ಹೋಗಿ ಅಗಶ್ವೇರೋಷನಾದ ಅರಸನ ಬಳಿಯಲ್ಲಿ ಮೊರ್ದೆಕಾಯಿಯ ಕುರಿತಾಗಿ ಸಾಕ್ಷಿ ಹೇಳುವಂಥ ಒಂದು ಸಾಕ್ಷಿಯಾಗಿದೆ ನಾವಿಲ್ಲಿ ಕಾಣುತ್ತಾ ಇರೋದು. ಆಮೇಲೆ ಸ್ತೋತ್ರ. ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಒಂದು ವಂಶ ಇದೆ, ಒಂದು ಜನಾಂಗ ಇದೆ. ಅವರ ಎಲ್ಲ ಜನರಾಗೆ ಅಲ್ಲ, ಅವರ ಎಲ್ಲ ಜನರಿಗಿಂತಲೂ ಏನಾಗಿದ್ದಾರೆ? ವಿಶೇಷವಾದ ಜನಾಂಗವಾಗಿದೆ. ಸ್ತೋತ್ರ. ಹಾಗಾದ್ರೆ ಶತ್ರು ಎಷ್ಟೇ ಬಲಿಷ್ಠನಾಗಿ ನಮ್ಮನ್ನು ನಾಶ ಮಾಡೋದಕ್ಕೆ ನಿಂದಿರುವುದಾದರೂ ಅದರ ಮಧ್ಯದಲ್ಲಿ ವಿಶೇಷವಾದ ಜನಾಂಗವಾಗಿ ನಿಲ್ಲುವುದಕ್ಕೆ ನೀತಿವಂತರಿಂದ ಆಗುತ್ತೆ. ಎಷ್ಟು ಜನ ನಂಬಿಕೆಯಿಂದ ಹೇಳ್ತೀರಾ? ಸ್ತೋತ್ರ. ಶತ್ರು ಏನೆಲ್ಲ ಕಾರ್ಯಗಳು ಮಾಡಲಿ, ಅವನ ಏನೆಲ್ಲ ಪದ್ಧತಿಗಳನ್ನು ಅವನು ರೂಪಿಸಿಕೊಳ್ಳಲಿ, ಆದರೆ ಅದರ ಮಧ್ಯದಲ್ಲಿ ನೀನೊಬ್ಬ ವಿಶೇಷವಾದ ಜನಾಂಗವಾಗಿ ನಿಲ್ಲುವಂತೆ ಅಲ್ಲೆಲ್ಲ ಭಕ್ತನ ಕೈಯಿಂದ ಆಗುತ್ತೆ, ನೀತಿವಂತನ ಕೈಯಿಂದ ಆಗುತ್ತೆ. ಸ್ತೋತ್ರ. ಹಾಲೆಲೂಯ. ಅವನ ನಿಯಮಗಳಿಗೆ ವ್ಯತ್ಯಾಸ, ಅವನ ತೀರ್ಮಾನಗಳಲ್ಲಿ ವ್ಯತ್ಯಾಸ, ಅವನ ಚಿಂತೆಯಲ್ಲಿ ವ್ಯತ್ಯಾಸ, ಅವನ ಮಾತಿನಲ್ಲಿ ವ್ಯತ್ಯಾಸ, ಅವನ ಆರಾಧನೆಗೆ ವ್ಯತ್ಯಾಸ, ಅವನ ಪ್ರಾರ್ಥನೆಗೆ ವ್ಯತ್ಯಾಸ, ಅವನು ತೆಗೆದುಕೊಳ್ಳುವಂತ ತೀರ್ಮಾನಗಳಲ್ಲಿ ವ್ಯತ್ಯಾಸ. ಎಷ್ಟು ಜನ ಹೇಳ್ತೀರಾ ಹಾಲೆಲೂಯ? ಇವತ್ತು ಶತ್ರುವನ್ನು ನೋಡಿ ಅನೇಕರು ಭಯಪಟ್ಟು ಕುಳಿತಿರುವಾಗ ಆಮೇಲೆ ಒಂದು ಮಾತು ಹೇಳುತ್ತೇನೆ, ಶತ್ರು ನಿನ್ನ ಕಣ್ಣೆದಿರಿಕೆ ಇರುವಾಗಲೂ ನಿನಗೆ ನಿನ್ನ ದೇವರ ಮುಂದೆ ನೀತಿವಂತರಾಗಿ ಜೀವಿಸುವುದಕ್ಕೆ ಆಗುತ್ತದೆ. ಆಗುತ್ತದಾ? ಆಗುತ್ತೆ. ಹಾಮಾನನ ಮೊರ್ದೆಕಾಯಿಯ ಕುರಿತು ಸಾಕ್ಷಿ ಹೇಳ್ತಾ ಇರೋದು, ನಿನ್ನ ದೇಶದ ಎಲ್ಲ ಸಂಸ್ಥಾನಗಳಲ್ಲೂ ಆಮೇಲೆ ಸ್ತೋತ್ರ ಒಂದು ಜನಾಂಗವಿರುತ್ತದೆ. ಅವರು ಇದರ ಜನಾಂಗಗಳಾಗಲ್ಲ, ಎಲ್ಲ ಕಡೆಗಳಲ್ಲೂ ಅವರು ಏನಾಗಿದ್ದಾರೆ? ಹರಡಿಕೊಂಡಿರುವವರಾಗಿದ್ದಾರೆ. ಸ್ತೋತ್ರ. ಹಾಲೆಲೂಯ. ಹಾಗಾದ್ರೆ ಸಭೆ ಹೇಳಿರಿ ಹಾಲೆಲೂಯ. ನಾವು ಸ್ತೋತ್ರ ಫಿಲಿಸ್ತ್ಯ ಇರಲಿ, ಹಾಮಾನನ್ ಇರಲಿ, ಅಲ್ಲೇಲೂಯ, ಇಸಬೇಲನ ಶಕ್ತಿಗಳಿರಲಿ, ಯಬೂಸ ಶಕ್ತಿಗಳಿರಲಿ, ಅರಾಮ್ಯ ಶಕ್ತಿಗಳಿರಲಿ, ಯಾವ ಶಕ್ತಿಗಳಿರುವುದಾದರೂ, ಯಾವ ವಿರೋಧಿಗಳಿರುವುದಾದರೂ ಅದರ ಮಧ್ಯದಲ್ಲಿ ನೀನು ನೀತಿವಂತರಾಗಿರುವುದಾದರೆ ನಿಮ್ಮನ್ನು ಹರಡುವಂದೇ ನನ್ನ ದೇವರು ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯ. ಸಭೆ ಸಾಲೆಲು ನಂಬಿಕೆ ಇರುವುದಾದ್ರೆ ಸ್ತೋತ್ರ ಹೇಳ್ರಿ ಹಾಲೆಲೂಯ. ಹರಡುವಿಕೆ ಅದು ಯೆಹೋವನ ಆಶೀರ್ವಾದ. ಆಮೇಲೆ ಎಷ್ಟು ಜನ ಹೇಳ್ತೀರಾ? ಹರಡುವಂತೆ ಮಾಡುವುದು ಮನುಷ್ಯನಲ್ಲ, ಹರಡುವಂತೆ ಮಾಡುವುದಂದ್ರೆ ಅಪ್ಪಲ್ಪಡುವಂತಂದೆ ನಿನ್ನ ಪ್ರಾಂತ್ಯಗಳು ವಿಸ್ತಾರಗೊಳಿಸುವಂತೆ ಮಾಡುವುದು ಯಾವಾಗ? ದೇವರು ನಿನ್ನನ್ನು ಕೈಗೆ ತೆಗೆದುಕೊಂಡಾಗ, ದೇವರು ನಿಮ್ಮನ್ನು ಕಟ್ಟಕ್ಕೆ ಆರಂಭ ಮಾಡುವಾಗ, ದೇವರು ನಿನ್ನ ಕುಟುಂಬವನ್ನು ಉದ್ಧಾರ ಮಾಡುವುದಕ್ಕೆ ಆರಂಭ ಮಾಡುವಾಗ ದೇವರ ಕೆಲಸವನ್ನು ಮಾಡುವವನಾಗಿದ್ದಾನೆ. ಆದರೆ ನಿನ್ನ ತೀರ್ಮಾನ, ನಿನ್ನ ನಡೆ, ನಿಮ್ಮ ನುಡಿ, ನಿಮ್ಮ ಮಾತುಗಳನ್ನು ಕಂಡು ಶತ್ರುವೊಂದು ಸುಮ್ಮನೆ ಇರಲ್ಲ. ಪ್ರತಿ ಕ್ಷಣವೂ ನಾವು ಜಾಗೃತರಾಗಿರಬೇಕು. ಸ್ತೋತ್ರ. ಎಷ್ಟು ಜನ ಆಮೇಲೆ ಹೇಳ್ತೀರಾ?
ಆಮೇಲೆ ಹಾಲೆಲುಯ ಶತ್ರು ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹಾಲೆಲುಯ 1 ಪೇತ್ರನ ಪತ್ರಿಕೆಯಲ್ಲಿ ನಾವು ಕಾಣುತ್ತೇವೆ, ನಮ್ಮನ್ನು ನಾಶಪಡಿಸಬೇಕೆಂಬುದಾಗಿ ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಅವನು ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ಯಾರನ್ನು? ತನ್ನ ಭಕ್ತ ಜನರನ್ನು ಬೀಳಿಸುವುದಕ್ಕೋಸ್ಕರ. ಆದರೆ ಅವನಿಗೆ ಗೊತ್ತಿಲ್ಲ ಭಕ್ತರನ್ನು ಬೀಳಿಸಕ್ಕಾಗಲ್ಲ ಎಂಬ ಸತ್ಯ ಅವನಿಗೆ ಗೊತ್ತಿಲ್ಲ. ಕಾರಣ ಹಾಲೆಲ್ಲ ದೇವರವನ ಎಲ್ಲ ಸೆನ್ಸ್ಗಳನ್ನು ದೇವರು ಏನ್ ಮಾಡಿದ್ದಾನೆ, ದೇವರು ನಾಶಪಡಿಸಿದವನಾಗಿರೋದ್ರಿಂದ ಅವನಿಗೆ ಗೊತ್ತಿಲ್ಲ. ಆದರೆ ಅವನು ಟ್ರೈ ಮಾಡ್ತಾನೆ. ಆದರೆ ನಿನ್ನ ಬಲ ಅವನ ಬಲಕ್ಕಿಂತ ಹೆಚ್ಚಾಗುವಾಗ, ನಿನ್ನ ನಂಬಿಕೆ ಅವನ ನಂಬಿಕೆಗಿಂತ ಹೆಚ್ಚಾಗುವಾಗ, ನಿನ್ನ ಆಶ್ರಯ ದೇವರಲ್ಲಿ ಹೆಚ್ಚಾಗುವಾಗ, ನಿನ್ನ ಭರವಸೆ ದೇವರಲ್ಲಿ ಹೆಚ್ಚಾಗುವಾಗ, ದೇವರು ನಿಮ್ಮನ್ನು ನಾಶಪಡಿಸುವವನಲ್ಲ. ಹಲ್ಲೆಲೂಯ, ಆಮೆನ್, ಸ್ತೋತ್ರ. ಅವನು ನಮ್ಮನ್ನು ಉದ್ಧಾರ ಮಾಡುವ ದೇವರಾಗಿ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಅರಸನಿಗೆ ಹೇಳಿಬಿಟ್ಟವನು ಹೇಳ್ತಾ ಇದ್ದಾನೆ, ಇವನು ಈ ರೀತಿ ನಾವು ಸುಮ್ಮನೆ ಬಿಟ್ಟರೆ ಆಗುತ್ತದ? ಸ್ತೋತ್ರ. ಇವನ ನಿಯಮ ಬೇರೆ, ಇವನ ಹಾಲಿನ ಪ್ರಮಾಣ ಬೇರೆ, ಇವನ ಚಿಂತೆಗಳು ಬೇರೆ, ಇವನು ಮಾಡುವ ಕಾರ್ಯಗಳೆಲ್ಲವೂ ಬೇರೆಯಾಗಿದೆ, ವ್ಯತ್ಯಾಸಕರವಾಗಿದೆ. ಸ್ತೋತ್ರ. ಹಾಲೆಲೂಯ. ಇವನನ್ನು ನಾವು ಹೀಗೆ ಬಿಟ್ಟರೆ ಅರಸನೇ, ಹಾಲೆಲ ನಾಳೆ ಹಾಲೆಲ ನಿನ್ನ ಮಾತಿಗೆ ಇವನ ಗೌರವ ಕೊಡುವವನಲ್ಲ ಎಂದು ತಿಳಿದು ಇವನನ್ನು ಸ್ತೋತ್ರ ನಾಶಪಡಿಸುವುದಕ್ಕೆ ಹಾಲೆಲ ಒಳಸಂಚು ಮಾಡುವಂತ ಒಂದು ಹಾಮಾನನು ತನ್ನ ಶಕ್ತಿಯೆಲ್ಲವನ್ನು ಆಮೇಲೆ ಸ್ತೋತ್ರ ಕ್ರೋಢೀಕರಿಸಿಕೊಂಡು ಅವನು ಎದ್ದೇಳುವಾಗ ಹಾಲೆಲೂಯ ಸ್ತೋತ್ರ, ಮೊರ್ದೆಕಾಯಿಯು ಹಾಲೆಲೂಯ ಅವನ ಮಗಳಾಗಿರುವಂತ, ಅವನ ಅಣ್ಣನ ಮಗಳಾಗಿರುವಂತ ಎಸ್ತರಳು ಸುಮ್ಮನೆ ಇರಲಿಲ್ಲ. ಅವರೇನು ಮಾಡಿದರು? ಸ್ತೋತ್ರ. ಹಾಲೆಲೂಯ. ಯೆಹೋವನನ್ನು ಸ್ತುತಿಸುವುದಕ್ಕೆ, ಯೆಹೋವನ ಮುಖ ನೋಡುವುದಕ್ಕೆ, ಆತನ ಒಳ್ಳೆತನವನ್ನು ಸಾರಿ ಹೇಳುವುದಕ್ಕೆ, ಆತನ ಉಪಕಾರಗಳನ್ನು ವರ್ಣಿಸುವುದಕ್ಕೆ ಯೆಹೋವನ ಕಡೆಗೆ ತಿರುಗಿದಾಗ ಹಾಲೆಲೂಯ ಏನ್ ನಡೆಯಿತು? ಅಲ್ಲಿ ಶತ್ರುವಿನ ಆಲೋಚನೆಗಳೆಲ್ಲವನ್ನು ನನ್ನ ದೇವರು ಹಾಲೆಲೂಯ ಒಂದಲ್ಲ ಎರಡಲ್ಲ ಅವನ ಎಲ್ಲ ಪ್ಲಾನ್ಗಳನ್ನು ನನ್ನ ದೇವರು ಕೆಡವಪಟ್ಟಿದ್ದಾನೆ ಎಂದು ವಾಕ್ಯ ನಮಗೆ ಎಚ್ಚರಿಸ್ತಾ ಇದ್ದೇವೆ. ಹಾಲೆಲೂಯ. ಹಾಗಾದ್ರೆ ಹಾಲೆಲೂಯ ಇವರು ಸುಮ್ಮನೆ ಇರಲಿಲ್ಲ. ಶತ್ರು ಎದ್ದೇಳುತ್ತಾ ಇದ್ದಾನೆ ಎಂದು ಕಂಡ ಕೂಡಲೇ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ದೇವರ ಮುಂದೆ ತಮ್ಮನ್ನೇ ತಾವು ತಗ್ಗಿಸಲ್ಪಟ್ಟವರಾಗಿ ನಿಲ್ಲುವುದಕ್ಕೆ ಒಪ್ಪಿಸಿಕೊಟ್ಟ. ಹಾಲೆಲೂಯ. ಪ್ರಿಯ ಸಭೆಯೇ, ಉಪವಾಸ ಪ್ರಾರ್ಥನೆ ಅದು ದೇವರು ನಮಗೆ ಕೊಟ್ಟ ಆಯುಧ. ನಂಬುತ್ತೀರಾ? ನಂಬುತ್ತೀರಾ? ಹಾಲೆಲೂಯ. ಪ್ರಾರ್ಥನೆ ಶತ್ರುವನ್ನು ಸದೆಬಡಿಯುವಂತ ಆಯುಧ ಪ್ರಾರ್ಥನೆ. ಉಪವಾಸ ನಿನ್ನನ್ನು ಕಟ್ಟಾಕುವುದಕ್ಕೆ ಬರುವಂತ ಶತ್ರುವಿನ ಕಟ್ಟುಗಳನ್ನು ಮುರಿಯುವಂತ ಆಯುಧ ಉಪವಾಸ. ಸಭೆಯಲ್ಲಿ ಇರೋದಾದ್ರೆ ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು ಕೊಡ್ತಾ ಹೇಳು, ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನನಗೆ ಕೃಪೆ ಕೊಡು, ಉಪವಾಸ ಮಾಡುವುದಕ್ಕೆ ನನಗೆ ಕೃಪೆ ಕೊಡು, ನಿನ್ನನ್ನು ಸ್ತುತಿಸುವುದಕ್ಕೆ ನನಗೆ ಕೃಪೆ ಕೊಡು, ನಿನ್ನ ಪ್ರಸನ್ನತೆಯಲ್ಲಿ ಬರುವುದಕ್ಕೆ ನನಗೆ ಕೃಪೆ ಕೊಡು ಎಂದು ನಾವು ಕೇಳುವವರಾಗಿರಬೇಕು. ಪ್ರಾರ್ಥನೆ ಮಾಡುವವನ ಮುಖ ಛಾಯೆಯನ್ನು ನನ್ನ ದೇವರು ಬದಲಾಯಿಸ್ತಾನೆ. ಎಷ್ಟು ಜನ ಹೇಳ್ತೀರಾ ಹಾಲೆಲೂಯ? ಪ್ರಾರ್ಥಿಸುವವನ ಮುಖ ಛಾಯೆ ನನ್ನ ದೇವರ ಬದಲಾಯಿಸುವವನಾಗಿದ್ದಾನೆ. ಹಾಲೆಲೂಯ. ಒಮ್ಮೆ ನಾವು ಹಾಲೆಲೂಯ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಏನೋ ಹಾಲೆಲೂಯ ಶಿಲುಬೆಗೆ ಹಾಕಕ್ಕೆ ಹೋಗಬೇಕು, ಆ ಸಮಯದಲ್ಲಿ ಆಗಿತ್ತು. ಸ್ತೋತ್ರ. ಆತನ ವಿಷಯ ವ್ಯರ್ಥಗೊಳಿಸಲ್ಪಟ್ಟ ಸ್ಥಳದಲ್ಲಿ ಹೋಗಿ ಯೆಹೋವನ ಪಾದದಲ್ಲಿ ಪ್ರಾರ್ಥನೆಗಾಗಿ ತಮ್ಮನ್ನೇ ತಾವು ಒಪ್ಪಿಸಿಕೊಟ್ಟ. ಪ್ರಾರ್ಥನೆ ಮಾಡಿದಂಥ ಗಳಿಗೆಯಲ್ಲಿ ಆತನ ಮುಖ ಛಾಯೆ ಬದಲಾಯಿತು. ಮುಖ ಛಾಯೆಗಳು ಬದಲಾಗಬೇಕಾ? ಶತ್ರು ನಿನ್ನನ್ನು ಲಜ್ಜಕ್ಕೆ ಆಸ್ಪದ ಮಾಡುವುದಕ್ಕೆ ಒಂದು ವ್ಯಕ್ತಿಯ ಮನೆಯಲ್ಲಾಗ್ಬೋದು, ಆ ಮನುಷ್ಯನಲ್ಲಿ ಒಂದು ವ್ಯಕ್ತಿಯಲ್ಲಾಗಿರ್ಬೋದು. ನಿಮ್ಮಲ್ಲಿ ದುಃಖ ಇರೋದಾದರೆ, ಇಲ್ಲ ನಿಮ್ಮಲ್ಲಿ ನಿಂದೆ ಇರೋದಾದರೆ, ನಿನ್ನಲ್ಲಿ ಅಪಮಾನ ಇರೋದಾದರೆ, ನಿಮ್ಮಲ್ಲಿ ಕಣ್ಣೀರು ಇರೋದಾದರೆ, ಅದು ಎಲ್ಲಿ ನೋಡಿ ಕೂಡಲೇ ಎಲ್ಲಿ ಗೊತ್ತಾಗುತ್ತೆ? ಎಲ್ಲಿ ಗೊತ್ತಾಗುತ್ತೆ? ಮುಖದಲ್ಲಿ. ಹೌದಲ್ವಾ? ಸ್ತೋತ್ರ. ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಮುಖದಲ್ಲಿ. ಸ್ತೋತ್ರ. ಹೌದಲ್ವಾ? ಆದರೆ ಪ್ರಾರ್ಥನೆ ಮಾಡುವವನ ಮುಖವನ್ನು, ಮುಖ ಛಾಯೆಯನ್ನು ನನ್ನ ದೇವರು ಏನ್ ಮಾಡ್ತಾನೆ?
ಬದಲಾಯಿಸುವವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರ ಹಾಲೆಲೂಯ? ಶತ್ರು ಶಕ್ತಿ ಎಷ್ಟೇ ಬಲಿಷ್ಠನಾಗಿ ಎದ್ದು ಬಂದ್ರು, ಅವನ ಕೈಯಲ್ಲಿ ಅಧಿಕಾರ ಇದ್ರು, ಅವನ ಕೈಯಲ್ಲಿ ಅಧಿಪತಿ ಇದ್ರು, ಅವನ ಕೈಯಲ್ಲಿ ರಾಜ್ಯಭಾರ ಇದ್ರು. ಆಮೇಲೆ ಯೆಹೋವನ ಭಕ್ತರೇ, ನೀನು ಭಯ ಪಡಬೇಕಾಗಿಲ್ಲ. ನಿನ್ನ ಗೂಡಾರಗಳಲ್ಲಿ ಉತ್ಸಾಹ ಧ್ವನಿಯು, ಜಯಘೋಷವು ನನ್ನ ದೇವರು ಕೊಡುತ್ತೇನೆ ಎಂದು ಹೇಳಿದಾದ್ರೆ ಆಮೇಲೆ ಸ್ತೋತ್ರ. ದೇವರು ಕೊಟ್ಟೆ ಕೊಡುತ್ತಾನೆ. ನಾವು ಏನು ಮಾಡಬೇಕು? ದೇವರು ಕೊಡ್ತಾನೆ ಅಂತ ಸುಮ್ಮನೆ ಇರಂಗಿಲ್ಲ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳಿಕೊಂಡು ಯೆಹೋವನ ಮುಂದೆ ನಿಲ್ಲುವವರಾಗಿರಬೇಕು. ಹಾಲೆಲೂಯ. ನಿಲ್ಲುವವರೇ, ಯೆಹೋವನ ಮುಂದೆ ನಿಲ್ಲುವವರೇ, ನಿನ್ನನ್ನು ಸದೆ ಬಡಿಯಕ್ಕಾಗಲ್ಲ, ನಿಮ್ಮನ್ನು ಸೋಲಿಸಕ್ಕಾಗಲ್ಲ, ನಿನ್ನ ಸ್ಥಾನವನ್ನು ಕಿತ್ತುಕೊಳ್ಳಕ್ಕಾಗಲ್ಲ, ದೇವರು ಕೊಟ್ಟ ಪದವಿಯನ್ನು ತೆಗೆದಾಕಕ್ಕಾಗಲ್ಲ, ದೇವರು ಕೊಟ್ಟ ನಿನ್ನ ಕುಟುಂಬವನ್ನು ನಾಶಪಡಿಸಕ್ಕಾಗಲ್ಲ, ನಿನ್ನ ತಲೆಮಾರನ್ನು ನಾಶಪಡಿಸಕ್ಕಾಗಲ್ಲ, ನಿಮ್ಮ ಬಿಸ್ನೆಸ್ ಅನ್ನು ನಾಶಪಡಿಸೋದಕ್ಕೆ ಅವನ ಕೈಯಲ್ಲಿ ಆಗುವುದೇ ಇಲ್ಲ. ದೈವ ಪ್ರಸನ್ನತೆಯಲ್ಲಾಗಿದೆ ನಿಮಗೆ ಬಿಡುಗಡೆಗಳು ದೊರಕೋದು. ದೈವ ಪ್ರಸನ್ನತೆಯೇ ಎಲ್ಲಿ ಇದೆಯೋ ಅಲ್ಲಿ ನಿನ್ನ ಮುಂದೆ ಬಾಗಿಲುಗಳು ತೆರೆಯುತ್ತೆ. ದೇವ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಬರುತ್ತಾನೆ. ದೇವರ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ನೀನೆಲ್ಲ ಜನರಿಗಿಂತ ವಿಶೇಷತೆ ಉಳ್ಳವರಾಗಿ ಕಾಣಲ್ಪಡುವಂತದಾಗಿದೆ. ದೈವ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ನಿನಗೆ ದೇವರ ವಿಶ್ರಾಂತಿಯನ್ನು ದೇವರು ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಾ ಸಭೆಯೇ? ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಾ? ಅರ್ಥ ಮಾಡಿಕೊಳ್ಳುವವರ ಶತ್ರು ಕೇಳುವಾಗೆ ನಿನ್ನ ಬಾಯಿಂದ ಉತ್ಸಾಹದ ಧ್ವನಿಯು ಮೊಳಗಲಿ. ಏನದು? ಹಲ್ಲೆಲೂಯ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು ಎಂದು ಹೇಳು. ನಿಮ್ಮನ್ನೇ ನೋಡಿ ಹೇಳು, ನಿಮ್ಮ ಕುಟುಂಬವನ್ನು ನೋಡಿ ಹೇಳು, ನಿನ್ನ ಮಕ್ಕಳನ್ನು ನೋಡಿ ಹೇಳು, ನಿನ್ನ ಸೇವೆಯನ್ನು ನೋಡಿ ಹೇಳು, ನಿನ್ನ ಶೂನ್ಯತೆಯನ್ನು ನೋಡಿ ಹೇಳು, ನಿನ್ನ ರೋಗವನ್ನು ನೋಡಿ ಹೇಳು, ನಿನ್ನ ದಾರಿದ್ರ್ಯವನ್ನು ನೋಡಿ ಹೇಳು. ಹಾಲೆಲೂಯ, ಹಾಲೆಲೂಯ. ನೀತಿವಂತರಾಗಿರುವುದಾದ್ರೆ ನೀನು ಮೌನವಾಗಿರುವುದಕ್ಕೆ ನಿನಗೆ ಅಪ್ಪಣ ಇಲ್ಲ. ಹಾಲೆಲೂಯ, ಸ್ತೋತ್ರ, ಹಾಲೆಲೂಯ. ನಿನ್ನ ಕಾರ್ಯಗಳೆಲ್ಲವೂ ವ್ಯತ್ಯಾಸವಾಗಿರುತ್ತದೆ. ಉಳಿದವರು ಮಾಡುವಾಗ ನೀನು ಮಾಡುವವರಲ್ಲ, ಉಳಿದವರನ್ನು ನೋಡಿ ನೀನು ಮಾಡುವವರಲ್ಲ, ಯಾರಾದ್ರೂ ಜೊತೆ ಇದ್ರೆ ಮಾಡೋಣ ಅಂತ ಹೇಳುವವರಲ್ಲ. ಒಂಟಿಯಾದರೂ ಅವರು ನಿಲ್ಲಬೇಕಾದವನ ಬೆಳೆಯಲ್ಲಿ ನಿಲ್ಲತಕ್ಕಂತೆ ಬಲವನ್ನು, ಶಕ್ತಿಯನ್ನು, ಅಧಿಕಾರವನ್ನು ಹೊಂದಿಕೊಂಡು ನಡೆಯುವವರಾಗಿದ್ದಾರೆ. ಸಭೆ ಎಷ್ಟು ಜನ ಇದಕ್ಕೆ ಆಮೇಲೆ ಹೇಳ್ತೀರಾ? ಹಾಗಾದ್ರೆ ಇಬ್ಬರು ವ್ಯಕ್ತಿಗಳಿಗೆ ಸಿದ್ಧರಾಗ್ತಾ ಇದ್ದಾರೆ. ಒಬ್ಬರಿಗಿಂತ ಇಬ್ಬರು ಲೇಸು ಎಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲೆಲೂಯ. 127 ಸಂಸ್ಥಾನಗಳಲ್ಲಿರುವಂಥ ಎಲ್ಲ ಭಾಷೆಯವರು, ಎಲ್ಲ ಜನರು, ಎಲ್ಲ ಅಧಿಕಾರಿಗಳು, ಎಲ್ಲ ನಾಯಕರುಗಳು, ಎಲ್ಲ ದೇಶಾಧಿಪತಿಗಳು ಎಲ್ಲ ಯಾರ ಕೈಯಲ್ಲಿದೆ? ಅರಸನ ಕೈಯಲ್ಲಿದೆ. ಆದರೆ ಯೆಹೋವ ಭಕ್ತನಾಗಿರುವವನು ಅಲ್ಲೆಲ್ಲ ದೇವರ ಮುಂದೆ ಯಥಾರ್ಥವಂತರಾಗಿ ನಡೆದುಕೊಳ್ಳುವಂತ ಇಬ್ಬರು ಮಾತ್ರ ಉಳಿದಿದೆ. ಹಾಲೆಲೂಯ. ಅವರಿಗಿದು ಯಾವುದು ವಿಷಯವೇ ಅಲ್ಲ. ಸ್ತೋತ್ರ. ನಮ್ಮ ಭಾರತ ದೇಶಕ್ಕೆ ಎಷ್ಟು ಸಂಸ್ಥಾನ ಇದೆ? ಎಷ್ಟು ಸ್ಟೇಟ್ಗಳಿದೆ? 29. ಆದರೆ ಈ ಸಂಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? 127 ಸಂಸ್ಥಾನ. ಹಾಗಾದ್ರೆ ಜನ ಕಡಿಮೆನಾ? ಅಧಿಕಾರಿಗಳು ಕಡಿಮೆನಾ? ನಾಯಕರುಗಳು ಕಡಿಮೆನಾ? ಉಪ ನಾಯಕರುಗಳು ಕಡಿಮೆನಾ? ದೇಶಾಧಿಪತಿಗಳು ಕಡಿಮೆನಾ? ಆದರೆ ಇದು ಯಾವುದು ಹಾಲೆಲೂಯ ಮೊರ್ದೆಕಾಯಿಯನ್ನು ಬಾಧಿಸಲಿಲ್ಲ. ಇದು ಯಾವುದು ಮೊರ್ದೆಕಾಯಿಗೆ ಒಂದು ವಿಷಯವಾಗಿರಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಅದು ಆತನಿರುವುದು ತನ್ನ ಸ್ವಂತ ದೇಶದಲ್ಲ. ಎಲ್ಲಿದ್ದಾನೆ? ಸೆರೆ ಹಿಡಿಯಲ್ಪಟ್ಟವನಾಗಿ ಬಾಬೇಲಿನಲ್ಲಿದ್ದಾನೆ. ಆ ದೇಶದಲ್ಲಿ
ರಾಜನ ಆಜ್ಞೆಯನ್ನು ಮೀರಿ ನಿಲ್ಲೋದಕ್ಕೆ ಶಕ್ತಿ ಈತನಲ್ಲಿ ಎಲ್ಲಿಂದ ಬಂದು? ಹಾಲೆಲೂಯಾ. ಅರಸನ ಆಜ್ಞೆಗೆ ವಿರೋಧವಾಗಿ ನಿಲ್ಲುವಂತ ಧೈರ್ಯ ಈತನಲ್ಲಿ ಎಲ್ಲಿಂದ ಬಂದು? ಅಲ್ಲಲ್ಲಿ ಎಲ್ಲರಲ್ಲೂ ಇದು ಬರುವುದಿಲ್ಲ ದೇವ ಮಕ್ಕಳೇ. ದೇವರಲ್ಲಿ ನಂಬಿಕೆ ಇಟ್ಟಿರುವವರಿಗೆ ಮಾತ್ರವೇ ಈ ಒಂದು ಹಲ್ಲೆಲೂಯಾ, ಈ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಇದೇನಕ್ಕೆ ನಾನು ಹೇಳುತ್ತೇನೆ ಹಲ್ಲೆಲೂಯಾ, ನೀನು ನಾನು ಸಾಧಾರಣ ವ್ಯಕ್ತಿಗಳಲ್ಲ ಎಂಬುದನ್ನು ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದಾಗಿದೆ. ನಿಮ್ಮನ್ನು ಅಲ್ಲಲ್ಲಿ ಐಗುಪ್ತ ದೇಶದಿಂದ ಬಿಡಿಸಿದವನು, ತನ್ನ ಸೇವೆಯನ್ನು ಒಪ್ಪಿಸಿದವನು, ತನ್ನ ಭಕ್ತ ಜನರಾಗಿ ಮಾರ್ಪಡಿಸಿದ ಏನಕ್ಕೆ ಗೊತ್ತು? ನೀನು ಶತ್ರುವನ್ನು ಕಂಡು ಭಯಪಟ್ಟು ಓಡಿ ಹೋಗೋದಕ್ಕಲ್ಲ, ಶತ್ರುವಿನ ಮುಂದೆ ಧೈರ್ಯವಾಗಿ ನಿಂತುಕೊಂಡು ನಿನ್ನ ಯೆಹೋವನ ನಾಮವನ್ನು ಕೊಂಡಾಡುವುದಕ್ಕೋಸ್ಕರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೊಂಡಾಡುವವರು ಇಲ್ಲಿ ಇದ್ದೀರಾ? ಕೊಂಡಾಡುವವರು ಇಲ್ಲಿ ಇದ್ದೀರಾ? ಅನೇಕರು ಸ್ತೋತ್ರ ಆಲಯಕ್ಕೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ. ಆದರೆ ಅವರವರ 102 ಕಥೆಗಳು ಹೇಳ್ತಾರೆ. ಆದರೆ ಈ ಮೊರ್ದೆಕಾಯಿ ಕೇಳೋದಕ್ಕೆ 127 ಸಂಸ್ಥಾನಗಳಲ್ಲಿ ಅನೇಕ ಕಾರ್ಯಗಳಿತ್ತು. ಆದರೆ ಅದು ಆತನಿಗೆ ಯಾವ ವಿಷಯವಲ್ಲ. ಅವನ ವಿಷಯ ಅವನ ದೇವರು, ಆತನ ವಿಷಯ. ಆತನ ಎದುರಿನಲ್ಲಿ ನಿಂದಂತ ವಿರೋಧಿಯಾದ ಹಾಮಾನನು. ಸ್ತೋತ್ರ ಹಾಲೆಲೂಯಾ. ಹಾಮಾನನ ಒಬ್ಬನೇ ಕೊಲ್ಲೋದು ತರವಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ಈ ಚಾನ್ಸ್ನಲ್ಲಿ ಏನು ಮಾಡಿಕೊಳ್ಳೋಣ? ಹಾಮಾನನು ಮಾತ್ರವಲ್ಲ, 127 ಸಂಸ್ಥಾನಗಳಲ್ಲಿರುವಂಥ ಎಲ್ಲ ಯೆಹೂದ ಜನರನ್ನು ಹೋಲ್ಸೇಲಾಗಿ ಸಾಯಿಸ್ಬಿಡೋಣ ಅಂತ ಯಾರು ಅಂದ್ಕೊಂಡ? ಹಾಮಾನನ ಅಂದ್ಕೊಂಡ. ಆದರೆ ಇಬ್ಬರು ವ್ಯಕ್ತಿಗಳ ತೀರ್ಮಾನ, ಇಬ್ಬರು ವ್ಯಕ್ತಿಗಳ ಚಿಂತೆ, ಇಬ್ಬರು ವ್ಯಕ್ತಿಗಳ ಹಾಲೆಲೂಯಾ ಕಾರ್ಯಗಳು, ಆಮೇಲೆ ಸ್ತೋತ್ರ ಇಡೀ ಹಾಲೆಲೂಯಾ ಯೆಹೂದ ಕುಲಕ್ಕೆ ಆಶೀರ್ವಾದವಾಗಿ ಮಾರ್ಪಟ್ಟಿತ್ತು, ಮಾರ್ಪಟ್ಟಿತ್ತು. ನೀನೊಬ್ಬಳು ಸಾಕು ನಿನ್ನ ಕುಟುಂಬದಲ್ಲಿ, ನೀನೊಬ್ಬರು ಸಾಕು ನಿನ್ನ ಮನೆಯಲ್ಲೇ, ನೀನೊಬ್ಬರು ಸಾಕು ನಿನ್ನ ಪಟ್ಟಣದಲ್ಲೇ, ನೀನೊಬ್ಬರು ಸಾಕು ನಿನ್ನ ಹಲ್ಲೆಲೂಯಾ ಆಫೀಸಿನಲ್ಲಿ, ನೀನೊಬ್ಬರು ಸಾಕು ನೀನು ಹೋಗುವ ಸ್ಥಳದಲ್ಲಿ. ಎಷ್ಟು ಜನ ನಂಬಿ ಸ್ತೋತ್ರ ಹೇಳುತ್ತೀರಾ? ಚೂರ ರಬಲ ಶಬಲ ರಬಲಬ. ಹಾಲೆಲೂಯಾ. ನಿನ್ನ ಸುತ್ತಲೂ ವೈರಿಗಳು ನಿನ್ನನ್ನು ಆವರಿಸಿಕೊಂಡರು. ಅದು ನಿನ್ನನ್ನು ತಟ್ಟದು, ಅದು ನಿನ್ನನ್ನು ಮುಟ್ಟದು, ಅದು ನಿನ್ನನ್ನು ಸಂಗರಿಸದು, ಅದು ನಿನ್ನನ್ನು ನಾಶ ಮಾಡೋದು. ಕಾರಣ ಯೆಹೋವನು ನಿನ್ನ ಕುರುಬನು. ಆಮೇಲೆ ಆತನು ನಿಮ್ಮನ್ನು ಕೊರತೆ ಇಲ್ಲದವನಾಗಿ ಆತನು ನಡೆಸುವವನಾಗಿದ್ದಾನೆ. ಚೂರಬಲ ಶಬಲ ರಬಲಬ. ಹಾಲೆಲೂಯಾ. ನಿನ್ನ ಬಲವನ್ನು ನೀವು ಅರ್ಥ ಮಾಡಿಕೋ, ನಿನ್ನಲ್ಲಿರುವ ಶಕ್ತಿಯನ್ನು ನೀವು ಅರ್ಥ ಮಾಡಿಕೋ, ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ನೀವು ಅರ್ಥ ಮಾಡಿಕೋ. ಸಭೆಯೇ, ನಿನ್ನ ಬಾಯಲ್ಲಿ ಸ್ತುತಿಯನ್ನಿಟ್ಟಿರುವುದು ಹಾಲೆಲೂಯಾ ಯಾವುದು? ಹಲ್ಲೆಲೂಯಾ ಸ್ತೋತ್ರ ಹಾಲೆಲೂಯಾ. ಆಮೇಲೆ ಮಿಸೈಲ್ಗಳನ್ನು, ಆಮೇಲೆ ಸ್ತೋತ್ರ ಯಾವುದೋ ಯುದ್ಧದ ಆಯುಧಗಳಿಗಿಂತ ಶತ್ರುವಿನ ಹಾಲೆಲೂಯಾ ಸ್ಫೋಟವನ್ನು ಕೊಟ್ಟು ಅವನನ್ನು ಸ್ತೋತ್ರ ಸದೆ ಬಡಿಯುವಂತ ಹಾಲೆಲೂಯಾ ಅತ್ಯುನ್ನತವಾದ ಆಯುಧವಾಗಿದೆ ನಿನ್ನ ನನ್ನ ಬಾಯಲ್ಲಿ ಕೊಟ್ಟಿರುವಂತ ಸ್ತೋತ್ರ. ಹಾಲೆಲೂಯಾ ಸ್ತೋತ್ರ ಹಾಲೆಲೂಯಾ. ಇದನ್ನು ಹೇಳ್ತಾ ಇರುವಾಗಲೇ ನಿನ್ನ ಪಟ್ಟಣದಲ್ಲಿ ಬಿಡುಗಡೆ ನಡೀತಾ ಇದೆ, ನಿನ್ನ ಗ್ರಾಮದಲ್ಲಿ ಬಿಡುಗಡೆ ನಡೀತಾ ಇದೆ, ನಿಮ್ಮ ಮನೆಯಲ್ಲಿ ಬಿಡುಗಡೆ ನಡೀತಾ ಇದೆ, ನಿನ್ನ ಕುಟುಂಬದಲ್ಲಿ ಬಿಡುಗಡೆಗಳು ನಡೀತಾ ಇದೆ, ನಿನ್ನ ಮಕ್ಕಳಲ್ಲಿ ಬಿಡುಗಡೆ ನಡೀತಾ ಇದೆ, ನಿನ್ನ ಶರೀರದಲ್ಲಿ ಬಿಡುಗಡೆ ನಡೀತಾ ಇದೆ, ನಿನ್ನ ಆರೋಗ್ಯದಲ್ಲಿ ಬಿಡುಗಡೆಗಳು ನಡೀತಾ ಇದೆ. ಎಷ್ಟು ಜನ ನಂಬಿಕೆಯಿಂದ ಸ್ತೋತ್ರ ಹೇಳುತ್ತಾ ಕೈಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸಿರಿ. ಯೆಹೋವನೇ, ನೀನು ಒಳ್ಳೆಯವನು, ನಿನ್ನ ಕೃಪೆಯೋ ಶಾಶ್ವತವಾದದು ಎಂದು ಹೇಳುವವ ನಿನ್ನನ್ನು ನನ್ನ ದೇವರು ಹಲ್ಲೆಲೂಯಾ ನಿರ್ಮೂಲ ಮಾಡುವವನಲ್ಲ, ನಿನ್ನನ್ನು ನನ್ನ ದೇವರು ಉದ್ಧರಿಸುವ ದೇವರಾಗಿದ್ದಾನೆ. ನೀನು ಒಂಟಿ ಅಂತ ನೀನು ಹೇಳಿಕೊಳ್ಳಬೇಡ, ನನ್ನ ಪರವಾಗಿ ಯಾರು ಇಲ್ಲ ಎಂದು ಹೇಳಿಕೋಬೇಡ, ನನಗೆ ಸಹಾಯ ಮಾಡಕ್ಕೆ ಯಾರು ಇಲ್ಲ ಎಂದು ಅಲ್ಲೆಲ್ಲ ಸೋಲಿನ ಮಾತುಗಳನ್ನು ಹೇಳಬೇಡ. ನೀನು ಒಂದೇ ಒಂದು ಕೆಲಸ ಮಾಡು, ನಿನ್ನ ಯೆಹೋವನನ್ನು ಕೊಂಡಾಡು, ಯೆಹೋವನನ್ನು ಸ್ತುತಿಸು, ಆತನನ್ನು ಆರಾಧಿಸು, ಆತನ ಮುಂದೆ ನಂಬಿಕೆಯಿಂದ ನಡೆದುಕೊಳ್ಳೋದಿಕ್ಕೆ ಒಪ್ಪಿಸಿಕೊಡು. ನಿನ್ನ ಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ.
ನೀತಿ ಬಂದರೆ ನಿನ್ನ ಡಿಕ್ಷನರಿಯಲ್ಲಿ ಸೋಲಿಲ್ಲ. ಒಂದು ಪಕ್ಷ ನಿನ್ನ ಆರಂಭ ಸೋಲಾಗಿರಬಹುದು, ಅದು ಕೊನೆಯವರೆಗೂ ಇಲ್ಲ. ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನು ನನ್ನ ದೇವರು ಇಟ್ಟವನಾಗಿದ್ದಾನೆ. ಚೂರಬಕ ಶಾಂದಲ ರಬಲದರ ಜೂರಿಮನ ರಬಲ ಶಾಲರ ಬಲಬ. ಅರಸನ ಬಳಿಯಲ್ಲಿ ಹೋಗಿ ಮಾತನ್ನು ಹೇಳುವಾಗ ಅರಸನಿಗೆ ಬಹಳ ಸಂತೋಷವಾಯಿತು. ಸ್ತೋತ್ರ. ಅರಸನಿಗೆ ಬಹಳ ಸಂತೋಷವಾಯಿತು. ತಕ್ಷಣ ಆಮೇಲೆ ಹಾಮಾನನೊಂದು ಆಫರ್ ಕೊಟ್ಟ. ಏನು ಗೊತ್ತಾ? ನಾನು 10,000 ಹಾಲಿನ ತಾಲಂತು ಬೆಳ್ಳಿ ನಿನಗೆ ಕೊಡ್ತೀನಿ. ಅದು ಕೊಟ್ಟಾಗ ನಿನ್ನ ಭಂಡಾರವನ್ನು ಇನ್ನೂ ತುಂಬಿಸ್ಬೋದು. ಅರಸನ ಹಾಲಿನ ಪ್ರಾಬಲ್ಯವನ್ನು ಇನ್ನೂ ಹೆಚ್ಚಿಸ್ಬೋದು. ಸ್ತೋತ್ರ. ಹಾಲು ಇದನ್ನು ಕೇಳಿದಾಗ ಅರಸನಿಗೆ ಒಂದು ಮುಜುಗರ, ಹೆಂಗೆ ನಾನು ಇವನ ಕೈಯಿಂದ ತಗೊಳ್ಳೋದಂದ. ಅದನ್ನು ಅಲ್ಲಿ ನಿನ್ನ ಕೈಯಲ್ಲೇ ಇರಲಿ, ಸದ್ಯಕ್ಕಿರಲಿ, ಬೇಕಾದರೆ ಆಮೇಲೆ ತಗೊಳ್ಳೋಣ ಅಂದ ಭಾವನೆಯಲ್ಲಿ ಅರಸನೇನು ಮಾಡಿದ? ತನ್ನ ಕೈಯಲ್ಲಿದ್ದಂದ ಮುದ್ರೆಯ ಉಂಗುರವನ್ನು ತೆಗೆದು ಹಾಮಾನನ ಕೈಯಲ್ಲಿ ಕೊಟ್ಟ. ಯಾರ ಕೈಯಲ್ಲಿ ಕೊಟ್ಟ? ಹಾಮಾನನ ಕೈಯಲ್ಲಿ ಕೊಟ್ಟ. ಫಸ್ಟೇ ಇಸ್ರಾಯೇಲ್ ಜನರನ್ನು, ಯೆಹೂದ ಜನರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಂದ ಒಲಸಂಜಿತ್ತು. ಯಾರೊಳಗಡೆ? ಹಾಮಾನನೊಳಗಡೆ. ಆದರೆ ಈ ಮಾತನ್ನು ಹೇಳಿ ಕೂಡಲೇ ಅರಸನು ಈ ವಿಷಯದಲ್ಲಿ ಸ್ವಲ್ಪ ಹಾಮಾನನ ಕಡೆ ಒಲವಾಯಿತು. ಸ್ತೋತ್ರ. ಅದಕ್ಕೆ ಸಪೋರ್ಟಾಗಿ ಏನು ಕೊಟ್ಟ? ರಾಜನ ಮುದ್ರೆ ಉಂಗುರವನ್ನು ತೆಗೆದುಕೊಟ್ಟ. ಇನ್ನು ಹೇಳ್ಬೇಕಾ? ಹಾಮಾನನ್ನು ಹಿಡಿಯೋಕ್ಕಾಗುತ್ತಾ? ಅವನನ್ನು ಯಾರಾದರೂ ನಿಲ್ಲಿಸಕ್ಕಾಗುತ್ತಾ? ಆತನ ಕೆಲಸಕ್ಕೆ ಯಾರಾದರೂ ಅಲ್ಲಲ್ಲಿ ಅಡ್ಡಿ ಬರೋಕ್ಕಾಗುತ್ತಾ? ಯಾರ ಕೈಯಿಂದಲೂ ಆಗೋದಿಲ್ಲ. ಆದರೆ ಸ್ತೋತ್ರ, ಹಾಲೆಲೂಯ, ಹಾಲೆಲೂಯ, ಯೆಹೂದ ಸಂಸ್ಥಾನದಲ್ಲಿ ಹರಡಿಕೊಂಡಿರುವಂಥ ಆಮೇಲೆ ಎಲ್ಲ ಯೆಹೂದರಿಗೂ ಒಂದು ಹಲ್ಲೆಲ ಸಂದೇಶವನ್ನು ರವಾನಿಸಿದ. ಹಾಲೆಲೂಯ. ನಾನು ಹಾಮಾನನು ನನ್ನ ಸಂಗಡ ಇರುವಂಥ ನನ್ನ ದಾಸಿಯರು ಈಗ ನಾವೊಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನ ಕೆಲಸ? ನಾನು ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ದೇವರ ಮುಂದೆ ಕುಳಿತುಕೊಳ್ಳೋದಕ್ಕೆ ಹೋಗುತ್ತಾ ಇದ್ದೇವೆ. ಅವರೊಂದು ತೀರ್ಮಾನ ತೆಗೆದುಕೊಂಡ, 3 ದಿವಸ ನಾವು ಅನ್ನಪಾನಗಳನ್ನು ಸೇವಿಸೋದಿಲ್ಲ. ಆಮೇಲೆ ಹಲ್ಲೆಲೂಯ. ನಮ್ಮ ತೀರ್ಮಾನಗಳಲ್ಲಿ ದೇವರು ಮೆಚ್ಚುತ್ತಾನೆ. ಮತ್ತೊಂದಾವರ್ತಿ ಹೇಳುತ್ತೇನೆ, ನಮ್ಮ ತೀರ್ಮಾನಗಳನ್ನು ನಮ್ಮ ದೇವರು ಮೆಚ್ಚುವವನಾಗಿದ್ದಾನೆ. ನಮ್ಮ ತೀರ್ಮಾನಗಳು ನಮ್ಮ ಭವಿಷ್ಯದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ನಮ್ಮ ತೀರ್ಮಾನಗಳು ನಡಿಬೇಕಾದ ಬಿಡುಗಡೆ ಆದಷ್ಟು ಬೇಗ, ಅತ್ರಷ್ಟು ಬೇಗ ನಮ್ಮ ಮುಂದೆ ತರುವಂಥದ್ದಾಗಿದೆ. ಸಭೆಯೇ, ನೀನು ಯಾವ ತೀರ್ಮಾನದಲ್ಲಿ ಇಲ್ಲಿ ಬಂದಿದ್ದೀರಾ? ಯಾವ ತೀರ್ಮಾನದೊಟ್ಟಿಗೆ ದೇವರ ಆಲಯದಲ್ಲಿ ಬರ್ತಾ ಇದ್ದೀರಾ? ಯಾವ ತೀರ್ಮಾನಗಳಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದೀರಾ? ಇವತ್ತೊಬ್ಬರು ಬಂದರೆ ಅವರು ಬರ್ತಾ ಇಲ್ಲ, ನಾನು ಹೋಗಲ್ಲ. ಅವರು ಕಾಣಿಸ್ತಾ ಇಲ್ಲ, ನಾನು ಕಾಣಿಸೋದು ಬೇಡ. ಅವರು ಮಾಡ್ತಾ ಇಲ್ಲ, ನಾನು ಮಾಡೋದು ಬೇಡ. ಹಾಲೆಲೂಯ. ನೋ ನೋ ಅಂದದಿಲ್ಲಿ ಇಲ್ವೇ ಇಲ್ಲ. ನೀನು ಮಾಡುವ ಕೆಲಸಕ್ಕೆ ಪ್ರತಿಫಲ ನಿಮಗೆ ದೊರಕುತ್ತೆ. ಇನ್ನೊಬ್ಬರ ಕೆಲಸದ ಮೇಲೆಲ್ಲ ನಿನ್ನ ಭವಿಷ್ಯ ಆಧಾರಗೊಂಡಿರುವುದು. ನಿನ್ನ ಹಲ್ಲಿನ ಭವಿಷ್ಯ ಆಧಾರಗೊಂಡಿರುವುದು ನೀನು ದೇವರಕ್ಕಾಗಿ ತೆಗೆದುಕೊಂಡು ಬಂದಿರುವಂತ ತೀರ್ಮಾನದ ಮೇರೆಗೆ ನಿನ್ನ ಭವಿಷ್ಯ ಆಧಾರಗೊಂಡಿದೆ ಎಂಬುದನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಹಾಗೆ ಉಂಗುರ ಕೈಗೆ ಬಂದ ಕೂಡಲೇ ಸ್ತೋತ್ರ, ಅರಸನ ಜೊತೆಯಲ್ಲಿ ಒಂದು ಮಾತು ಹೇಳ್ದ, ಈಗ ಎಲ್ಲ ನಿನ್ನ ಕೈಯಲ್ಲಿದೆ, ನಿನಗೆ ಇಷ್ಟ ಬಂದಂಗೆ ಮಾಡು. ಅದಕ್ಕೆ ಹಾಮಾನೇನು ತೀರ್ಮಾನ ಮಾಡಿದ? ಹುಡುಗರನ್ನು, ಮುದುಕರನ್ನು, ವೃದ್ಧರನ್ನು, ಪ್ರಾಯಸ್ಥರನ್ನು, ಸ್ತ್ರೀಯರನ್ನು,
ಅವರ ವಸ್ತುವಗಳನ್ನೆಲ್ಲವೂ ಸೂರೆ ಮಾಡಿಕೊಳ್ಳುವುದಕ್ಕೆ ಅಪ್ಪಣೆಯನ್ನು ಕೊಟ್ಟನು. ಯಾವುದಾದ್ರೂ ಉಳಿತದೆಯೋ ಮಕ್ಕಳೇ? ನಮಗೇನೋ ಆಯಿತು ಅಂದರೆ ಪರವಾಗಿಲ್ಲ, ನಮ್ಮ ಮುಂದಿನ ತಲೆಮಾರಿಗೆ ನಮ್ಮ ಆಸ್ತಿ ಪಾಸ್ತಿಗಳಾದರೂ ಇದೆ ಅಂತ ಹೇಳ್ಕೋಬೋದು. ಇದು ಅದೂ ಇಲ್ಲ. ಎಲ್ಲವನ್ನು ಸೂರೆ ಮಾಡಿಕೊಳ್ಳೋದಕ್ಕೆ ಯಾರು ಅಪ್ಪಣೆ ಕೊಟ್ಟಿದ್ದಾರೆ? ಅರಸನ ಅಪ್ಪಣೆ ಕೊಟ್ಟಿದ್ದಾನೆ. ಆದರೆ ಸ್ತೋತ್ರ, ಹಾಲೆಲೂಯ, ಆಮೇಲೆ ಸ್ತೋತ್ರ, ಪ್ರಾರ್ಥನೆ ಒಟ್ಟಿಗೆ 3 ದಿವಸ ಉಪವಾಸದಲ್ಲಿ ಕುಳಿತುಕೊಂಡಾಗ ಎಸ್ತೇರಳ ಮನಸ್ಸಿನಲ್ಲಿ ಒಂದು ತೀರ್ಮಾನ ಬಂದು, ಅರಸನ ಬಳಿಯಲ್ಲಿ ಹೋಗೋದಕ್ಕೆ ನನಗೆ ಪರ್ಮಿಷನ್ ಇಲ್ಲ, ಆದರೂ ನಾನೊಂದು ಕೆಲಸ ಮಾಡುತ್ತೀನಿ, ಅಲ್ಲಿ ಅವನು ನನ್ನನ್ನು ಸಾಯಿಸೋದಾದರೆ ಸಾಯಿಸಲಿ, ನನ್ನನ್ನು ನಾಶ ಮಾಡೋದಾದರೆ ನಾಶ ಮಾಡಲಿ, ನಾನು ಹೋಗುತ್ತೇನೆ ಎಂದ ತೀರ್ಮಾನ ತೆಗೆದುಕೊಂಡು ಅವಳು ಹೋದಳು. ಸ್ತೋತ್ರ. ಅಲ್ಲಿ ಆತನು ಕುಳಿತುಕೊಳ್ಳುವಂದ ಸಿಂಹಾಸನದಲ್ಲಿ ಅಲ್ಲಿ ಆತನು ಕುಳಿತುಕೊಳ್ಳುವಂದ ಸಿಂಹಾಸನದ ಕಡೆಗೆ ಪ್ರವೇಶ ಮಾಡುತ್ತಿರುವಾಗಲೇ ಅರಸರಿಗೆ ಗೊತ್ತಾಯಿತು, ಈ ಬರುವವಳು ಸಾಧಾರಣವಾದವಳಲ್ಲ, ಅಲ್ಲೆಲ್ಲ ನಾನು ನನಗೋಸ್ಕರ ಆರಿಸಿಕೊಂಡವಳು ಎಂದು ತಿಳಿದುಕೊಂಡವನೇನು ಮಾಡಿದ? ತನ್ನ ಹಲ್ಲೆಲೂಯ, ತನ್ನ ಕೈಯಲ್ಲಿದ್ದಂಥ ಕೋಲನ್ನು ಅವಳ ಕಡೆ ಚಾಚಿದವನಾಗಿದ್ದಾನೆ. ಇವತ್ತೆಷ್ಟು ಜನ ಹೇಳುತ್ತೀರಾ, ನೀ ಸ್ತೋತ್ರದಲ್ಲಿ, ಸ್ತುತಿಯಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ತೀರ್ಮಾನದೊಟ್ಟಿಗೆ ನಿನ್ನ ದೇವರ ಸಮ್ಮುಖದಲ್ಲಿ ಬರುವುದು ಯಾರು ಗುರುತಿಸದೇ ಇರುವುದಾದರೂ ನಿಮ್ಮನ್ನು ಗುರುತಿಸಿಕೊಳ್ಳುವ ಒಬ್ಬ ದೇವರು ನಿಮ್ಮನ್ನು ಕಾಣುತ್ತಾ ಇದ್ದೇವೆ ಎಂಬುದನ್ನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಹಾಲೆಲೂಯ. ಭಯಪಟ್ಟಳು, ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿದವಳು. ಆದರೆ ಪ್ರಾರ್ಥನೆ ಮಾಡಿದಾಗ, ಉಪವಾಸ ಮಾಡಿದಾಗ ಅವಳಲ್ಲಿ ಒಂದು ಬಲ ಬಂತು, ಒಂದು ಧೈರ್ಯ ಬಂತು. ಅರಸನ ಮುಂದೆ ನಾನು ಹೋಗುತ್ತೇನೆ ಎಂಬ ಆ ಒಂದು ಛಲ ಅವಳಲ್ಲಿ ಬಂದಿದಾಗ ಅವಳೇನು ಮಾಡಿದಳು? ಸುಮ್ಮನೆ ಹೋಗಲಿಲ್ಲ. ಅವಳು ಏನಕ್ಕೆ ಹೋಗಿದ್ದು ಗೊತ್ತಾ? ಆಮೇಲೆ ಸ್ತೋತ್ರ, ಹೋಗಿ ಕೂಡಲೇ ಆತನ ಕೇಳ್ತಾ ಇದ್ದಾನೆ, ಎಸ್ತೇರಳೇ, ನನ್ನ ಮಗಳೇ, ನಾನು ನಿನಗೆ ಏನು ಮಾಡಬೇಕು? ಒಂದು ಅರಸನ ಆ ರೀತಿ ಕೇಳಿದರೆ, ಒಂದು ಅರಸನ ಬಾಯಿಂದ ಆ ಶಬ್ದ ಮೊಳಗಿದರೆ, ಮತ್ತು ನಿಜವಾಗಿಯೂ ನಾನು ದೇವರ ನುಡುಕಿ ಬಂದಿದ್ರೆ, ನಿಮಗೇನು ಬೇಕೆಂಬುದಾಗಿ ತಿಳಿದ ಆತನ ಮುಂದೆ ನೀವಾಗಿದ್ದೀರಿ ಎಂಬುದನ್ನು ಎಷ್ಟು ಜನ ನಂಬಿಕೆಯಿಂದ ಹಾಲೆಲೂಯ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ತೋತ್ರ, ಹಾಲೆಲೂಯ. ಇದು ಸುಮ್ಮನೆ ಚರಿತ್ರೆಯಾಗಿ ಎಲ್ಲ ಬರೆದಿಟ್ಟಿರೋದು, ಇದು ನನಗೂ ನಿಮಗೂ ಒಂದು ನಿದರ್ಶಕವಾಗಿ ದೇವರು ಇಟ್ಟಂತ ವಾಕ್ಯಗಳಾಗಿದೆ. ಎಷ್ಟು ಜನ ನಂಬಿಕೆಯಿಂದ ಸ್ತೋತ್ರ ಮಾಡುತ್ತಾ ನಿನ್ನ ಅವಶ್ಯಕತೆಗಳನ್ನು ಆತನ ಬಳಿಯಲ್ಲಿ ಹೇಳು. ಊರವರಿಗೆಲ್ಲ ಹೇಳಕ್ ಹೋಗಬೇಡ, ನಂಬಿಕೆ ಇಲ್ಲದವರ ಬಳಿಯಲ್ಲಿ ಹೇಳಕ್ ಹೋಗಬೇಡ, ದೇವರನ್ನ ದೂಷಿಸುವವ್ರಿಗೆ ಹೇಳಕ್ ಹೋಗಬೇಡ. ನಿನ್ನ ಕೇಳಕ್ಕಿರುವುದಾದ್ರೆ ಅದು ಒಬ್ಬನ ಬಳಿಯಲ್ಲಿ ನೀನು ಹೇಳಬೇಕು, ಅವನು ನಿನ್ನ ಮಗನೀಯನಾಗಿದ್ದಾನೆ. ಏನು ಹೇಳಬೇಕು, ಏನು ನಿನಗೆ ಬೇಕು ಅಂತ ಕೇಳುವಾಗ ಅವಳು ಕೇಳಬೇಕಾಗಿರೋದು, ನಾನೊಂದು ಔತಣ ಸಿದ್ಧಪಡಿಸಿದ್ದೇವೆ, ಅರಸನೇ ನೀನು ಹಾಮಾನನು ಆ ಔತಣಕ್ಕೆ ಬರಬೇಕು. ಸ್ತೋತ್ರ, ಸ್ತೋತ್ರ. ಇವತ್ತು ದೇವರಿಗಾಗಿ ಔತಣ ಸಿದ್ಧ ಮಾಡುವವರು ಇದ್ದೀರಾ? ಇಲ್ಲಿ ದೇವರಿಗಾಗಿ ಔತಣಗಳು ಸಿದ್ಧ ಮಾಡುವವರು ಇದ್ದೀರಾ? ಶತ್ರುವನ್ನು ಸದೆ ಬಡಿಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ದೇವರಿಗಾಗಿ ನಾವು ಔತಣ ಸಿದ್ಧ ಮಾಡಬೇಕು. ಹಾಲೆಲೂಯ. ಆ ಔತಣ ಏನಾಗಿದೆ? ಹಲ್ಲೆಲೂಯ. ಉಪವಾಸ ಮತ್ತು ಪ್ರಾರ್ಥನೆ, ಅದು ನಿನ್ನ ದೇವರು ಮೆಚ್ಚುವಂತ ಔತಣವಾಗಿದೆ. ಹಾಲೆಲೂಯ. ಫಸ್ಟ್ ಡೇ ಬಂದ, ಚೆನ್ನಾಗಿ ಊಟ ಮಾಡಿದ, ಹಾಮಾನನು ಸಂತೋಷವಾಗಿ ಹಿಂದಿರುಗಿ ಹೋದ. ನೆಕ್ಸ್ಟ್ ಡೇನು ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾನು ಹೋಗ್ಬೇಕಂದೇಳಿ ಮನೆಗೆ ಹೋಗಿ ಹೆಂಡತಿಗೂ ಜೊತೆ ಸೇವಕರುಗಳಿಗೂ 10 ಜನ ಮಕ್ಕಳನ್ನೆಲ್ಲ ಕರೆದು ಸಂದೇಶ ಕೊಟ್ಟ, ನಾಳೆ ನನ್ನನ್ನು ನಮ್ಮ ದೇಶದ ರಾಣಿಯಾಗಿರುವಂಥ ಎಸ್ತೇರಳು ಔತಣಕ್ಕೆ ಕರೆದಿದ್ದಾರೆ, ನಾನು ಹೋಗಬೇಕೆಂಬುದಾಗಿ. ಸ್ತೋತ್ರ, ಹಾಲೆಲೂಯ. ಸೆಕೆಂಡ್ ಡೇ ಹೋದಾಗ
ಕಾರ್ಯಗಳೆಲ್ಲವನ್ನು ದೇವರು ಉಲ್ಟಾ ಮಾಡಿಬಿಟ್ಟ. ಹಲ್ಲೆಲೂಯಾ. ಒಂದು ದಿನ ನೀನು ಉಪವಾಸ ಮಾಡಿ, ಒಂದು ದಿವಸ ನೀ ಪ್ರಾರ್ಥನೆ ಮಾಡಿ, ನಿನಗೆ ಬಿಡುಗಡೆ ಸಿಕ್ಕಿಲ್ಲ ಎಂದೇಳಿ ಸೋತು ಹೋಗಬೇಡ. ಮತ್ತೊಂದು ಔತಣವನ್ನು ಎಸ್ತೇರ್ ಸಿದ್ಧಪಡಿಸಿದಾಗೆ ಸಿದ್ಧಪಡಿಸುವವರು, ಹಲ್ಲೆಲೂಯಾ, ಸಿದ್ಧಪಡಿಸುವವರು ಯಾರಾದರೂ ಇಲ್ಲಿ ಇದ್ದೀರಾ? ಹಲ್ಲೆಲೂಯಾ. ಕೆಲವರಿಗೆ ವಾರಗಳು 3 ವಾರ ಬಂದರೆ ಸಾಕು, 5 ವಾರ ಬಂದರೆ ಸಾಕು, 1 ತಿಂಗಳು ಬಂದರೆ ಸಾಕು, ಅವರ ಬಾಡಿಕೆ ಅವರ ಅರಿಕೆ ಮುಗಿದೋಯ್ತು. ಹಂಗಲ್ಲ ಈ ಅರಸನು. ಹಲ್ಲೆಲೂಯಾ. ಅವನು ನಿನ್ನ ಮನೋಭಾವನೆಗಳನ್ನು ಮನುಷ್ಯರಿಗಿಂತ ಚೆನ್ನಾಗಿ ತಿಳಿದುಕೊಳ್ಳುವ ದೇವರಾಗಿದ್ದಾನೆ ಎಂಬುದನ್ನು ನೀನು ಮರೆತು ಹೋಗಬೇಡ. ಹಲ್ಲೆಲೂಯಾ. ಇದು ಅರಿಕೆ ಹೊತ್ತಿ ಬರುವ ಸ್ಥಳವಲ್ಲ. ಒಂದು ಪಕ್ಷ ನಿನ್ನ ಅಜ್ಞಾನ ಸಮಯದಲ್ಲಿ ನೀನು ಅರಿಕೆಗಳನ್ನು ಹೊತ್ತಿ ಬಂದಾಗ ನಿನ್ನ ದೇವರು ಕೇಳುತ್ತಾನೆ. ಆದರೆ ನಿನ್ನ ದೇವರು ನಿನ್ನನ್ನು ಆಮೇಲೆ ಜ್ಞಾನೋದಯವನ್ನು ಕೊಟ್ಟು ನಿನ್ನ ದೇವರನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರು ನಿಮಗೆ ಕೃಪೆ ಕೊಟ್ಟಾಗ ನಿನ್ನ ಅರಿಕೆಗಳಲ್ಲ ನೀನು ಆಧಾರಗೊಳ್ಳಬೇಕಾಗಿರೋದು. ನೀನು ನಿನ್ನ ದೇವರ ಕೃಪೆಯಲ್ಲಿ ಆಧಾರಗೊಳ್ಳುವವರಾಗಿರಬೇಕು. ನಿನ್ನ ದೇವರ ಬಲದಲ್ಲಿ ನೀನು ಆಧಾರಗೊಳ್ಳುವವರಾಗಿರಬೇಕು. ನಿನ್ನ ದೇವರ ಸಾಮರ್ಥ್ಯದಲ್ಲಿ ನೀನು ಆಧಾರಗೊಳ್ಳುವವರಾಗಿರಬೇಕು ಎಂದು ನನ್ನ ದೇವರು ನಮಗೆ ಎಚ್ಚರಪಡಿಸುವವನಾಗಿದ್ದಾನೆ. ಅಲ್ಲೇ 1 ವಾರದ 1 ದಿನದ ಚರಿತ್ರೆ ಅಲ್ಲ, ಇದು ನಿನ್ನ ಜೀವನ ಪೂರ್ತಿಯಾಗಿ ನಿನ್ನನ್ನು ಸ್ವಾತಂತ್ರ್ಯಗೊಳಿಸುವಂತ ಕೆಲಸಕ್ಕಾಗಿ ನೀನೇನು ಮಾಡುವವರಾಗಿರಬೇಕು. ಆತನಿಗಾಗಿ ನೀನು ಔತಣವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸ್ತೋತ್ರ. ಹಲ್ಲೆಲೂಯಾ. ಈ ಔತಣ ಸಿದ್ಧಪಡಿಸಿ ಕೂಡಲೇ ಅರಸನಿಗೆ ಗೊತ್ತಾಯಿತು, ನಾನು ನಿನಗೆ ಏನು ಮಾಡಬೇಕು ಎಂದು ಕೇಳುವಾಗ ತಕ್ಷಣ ಸಮಯ ಸಂದರ್ಭ ನೋಡಿ ಅವಳು ತನ್ನ ಕಾರ್ಯವನ್ನು ದೇವರ ಮುಂದೆ ಪ್ರಸ್ತಾಪ ಮಾಡಿದಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಇಲ್ಲ ಇದ್ದೀರಲ್ಲ? ಸ್ತೋತ್ರ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಎಲ್ಲಿ ಇಳಿಯುತ್ತೋ ಅಲ್ಲಿ ಬಿಡುಗಡೆ ನಡೆಯುತ್ತೆ. ಆ ಸಮಯದಲ್ಲಿ ನಿನಗೇನು ಬೇಕೋ ನಿನ್ನ ಬಾಯಿ ಬಿಟ್ಟು ನೀನು ಹೇಳಬೇಕು. ಸ್ತೋತ್ರ. ಅನೇಕರಿಗೆ ಈ ಗುಟ್ಟು ಗೊತ್ತಿಲ್ಲ. ಆಮೇಲೆ ದೇವರೆಲ್ಲಿ ಇಳಿದು ಬರ್ತಾನೋ ಅಲ್ಲಿ ಏನಿದೆ? ಬಿಡುಗಡೆ ಇದೆ, ಅಲ್ಲಿ ಸೌಖ್ಯ ಇದೆ, ಅಲ್ಲಿ ಸಂತೋಷ ಇದೆ, ಅಲ್ಲಿ ಆನಂದ ಇದೆ, ಅಲ್ಲಿ ಉತ್ಸಾಹ ಇದೆ, ಅಲ್ಲಿ ಜಯಘೋಷ ಇದೆ, ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಹಲ್ಲೆಲೂಯಾ ಸಂತೋಷ ಇದೆ. ಇದೆಲ್ಲವೂ ದೊರಕೋದು ಯೆಹೋವನ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ಸ್ತೋತ್ರ. ಇದನ್ನು ಮಾಡಿ ಕೂಡಲೇ ನಿನಗೇನು ಬೇಕಾದರೂ ಮಾಡಿಕೋ ಎಂದೇಳಿ ಹಲ್ಲೆಲೂಯಾ. ಈಗ ಏನಾಯಿತು? ಹಾಮಾನನ ಕೈಯಲ್ಲಿದ್ದಂಥ ಹಲ್ಲೆಲೂಯಾ ಮುದ್ರೆಯ ಉಂಗುರವನ್ನು ಈಗ ಅರಸನು ತೆಗೆದು ಯಾರ ಕೈ ಕೊಡ್ತಾ ಇದ್ದಾನೆ? ಹಲ್ಲೆಲೂಯಾ ಮೊರ್ದೆಕಾಯಿಯ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಭಕ್ತರಿದ್ದೀರಾ? ಶತ್ರು ಕೈವಶ ಮಾಡಿರೋದು ನಿನ್ನ ಹಲ್ಲೆಲೂಯಾ ಏನಾದರೂ ಕಾರ್ಯಗಳು ನಿನಗೆ ಸಂಬಂಧಪಟ್ಟಿದ್ದು ಏನಾದರೂ ಶತ್ರು ಕೈವಶ ಮಾಡಿರುವುದಾದರೆ ಅದು ಶತ್ರುವಿನ ಕೈಯಲ್ಲೇ ಇರುವುದಕ್ಕೆ ನನ್ನ ದೇವರು ಬಿಡುವವನಲ್ಲ. ಶತ್ರುವಿನ ಕೈಯಿಂದ ಹಲ್ಲೆಲೂಯಾ ಅದನ್ನು ವಾಪಸ್ ಹಿಂದಿರುಗಿ ಪಡೆದು ಹಲ್ಲೆಲೂಯಾ ನಮ್ಮ ಕೈಯಲ್ಲಿ ಕೊಡುವವನು ನಮ್ಮ ದೇವರಾಗಿದ್ದಾನೆ ಎಂಬುದನ್ನು ಸಭೆ ಹಲ್ಲೆಲೂಯಾ ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. ಆಮೇಲೆ ಶತ್ರು ಏನಾದರೂ ಸೂರೆ ಮಾಡಿರೋದಾದ್ರೆ ಇವತ್ತು ಕೇಳಿಕೋ, ಅದನ್ನು ದೇವರು ಹಿಂದಿರುಗಿ ನಿಮಗೆ ಕೊಡ್ತಾನೆ, 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 ಕೊಡ್ತಾನೆ. ಇಲ್ಲ ಎಂದು ದೇವರ ಡಿಕ್ಷನರಿಯಲ್ಲಿ ಇಲ್ವೇ ಇಲ್ಲ. ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಜನ ನಂಬಿ ದೇವರಿಗೆ ಸ್ತೋತ್ರ ಹೇಳ್ತೀರೋ? ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗಿರುವುದಾದ್ರೆ ದೇವ ಮಕ್ಕಳೇ, ಹಲ್ಲೆಲೂಯಾ ಶತ್ರುವಿನ ಕೈಯಲ್ಲಿ ಇರುವುದು ಮಾತ್ರವಲ್ಲ, ಅವನಿಗೆ ಅವನ ಆಸ್ತಿ ಪಾಸ್ತಿಗಳು ನಿನ್ನ ಮನೆ ಬರೋದಿಕ್ಕೆ, ನಿನ್ನ ಕೈಯಲ್ಲಿ ಬರೋದಿಕ್ಕೆ, ನಿನ್ನ ವಶದಲ್ಲಿ ಬರೋದಿಕ್ಕೆ ಮಾಡುವವನಾಗಿದ್ದಾನೆ ನೀನು ನಂಬಿರುವ ದೇವರು. ಹಲ್ಲೆಲೂಯಾ. ಹಾಗಾದ್ರೆ ಇದೊಂದು ಚರಿತ್ರೆ ಅಲ್ಲ ದೇವ ಮಕ್ಕಳೇ, ಚರಿತ್ರೆ ಆಗಿರ್ಬೋದು. ಚರಿತ್ರೆ ಏನು ತೋರಿಸುತ್ತೆ? ಹಿಂದೆ ನಡೆದಂಥ ಕಾರ್ಯಗಳನ್ನು ನಾವು ಕಲಿಯೋದಕ್ಕೆ ನಮಗೆ ಬರೆದಿಟ್ಟಿದ್ದಾರೆ. ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ದೇವರು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಎಲ್ಲ ಕಾರ್ಯಗಳು ಈಗ ಹಾಮಾನನ ಕೈಗೆ ಬಂದಿದೆ. ಅಲ್ಲ, ಯಾರ ಮೊರ್ದೆಕಾಯಿಯ ಕೈಗೆ ಬಂದಿದೆ.
ಸ್ತೋತ್ರ. ಆಗ ಅರಸನಿಗೊಂದು ನೆನಪು ಬರ್ತಾ ಇದೆ, ಹೌದಲ್ವಾ, ನನ್ನನ್ನು ಕೊಲ್ಲುವುದಕ್ಕೆ ಇಬ್ಬರು ವ್ಯಕ್ತಿಗಳು. ಆಮೇಲೆ ಹಾಮಾನನ್ನು ಪ್ಲಾನ್ ಮಾಡಿದಾಗ ಅರಸನಿಗೆ ನಿದ್ದೆ ಬರಲಿಲ್ಲ. ಅವನ ನಿದ್ದೆಯನ್ನು ದೇವರು ಕೆಡಿಸಿದ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಆ ಅರಸನ ಚರಿತ್ರೆಯನ್ನು ಬರೆದಿಡುವಂಥ ಒಂದು ಪುಸ್ತಕವನ್ನು ಆ ಸಮಯದಲ್ಲಿ ಅರಸನಿಗೆ ನೆನಪಾಯಿತು. ರಾತ್ರಿಯೆಲ್ಲ ಅವನನ್ನು ಕುಳಿತುಕೊಂಡು ಓದೋದಕ್ಕೆ ಆರಂಭವಾಯಿತು. ಅಯ್ಯೋ, ನನಗೆ ಉಪಕಾರ ಮಾಡಿದ ವ್ಯಕ್ತಿಗೆ ಪ್ರತ್ಯುಪಕಾರವಾಗಿ ನಾನೇನು ಮಾಡಲಿಲ್ಲ ಎಂದು ಅರಸನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಬರೋದಕ್ಕೆ ಆರಂಭವಾಯಿತು. ಆಗ ಬಂದು ನನಗೆ ಸಹಾಯ ಮಾಡಿದವನನ್ನು ಕರಕೊಂಡು ಬಾ. ಯಾರು ಕೇಳ್ತಾ ಇರೋದು? ಅರಸನು ಹಾಮಾನನಿಗೆ ಕೇಳ್ತಾ ಇರೋದು. ಹಾಮಾನನ್ನು ಯಾರನ್ನ ಕರ್ಕೊಂಬರಬೇಕು? ಸ್ತೋತ್ರ. ಮೊರ್ದೆಕಾಯಿಯನ್ನು ಕರತರಬೇಕು. ಹಾಮಾನನ ಏನು ಮಾಡಿಕೊಂಡಿದ್ದಾನೆ? ಎತ್ತರವಾದಂಥ ಹಾಲೆಲೆ ನೇಣಗಂಬವನ್ನು ಸಿದ್ಧ ಮಾಡಿಕೊಂಡು ಕುಳಿತಿದ್ದಾನೆ. ಸ್ತೋತ್ರ. ಹಾಲೆಲು ಮೊರ್ದೆಕಾಯಿಯನ್ನು ನೋಡುವಾಗೆಲ್ಲ ಹಾಮಾನನ ಮನಸ್ಸಿನಲ್ಲಿ ಹೋಗುವಂಥ ಒಂದು ಚಿಂತೆ, ಮೊರ್ದೆಕಾಯಿಯೇ, ನಾಳೆ ಇದೇ ಸಮಯ ನೀನು ಇರೋದಿಲ್ಲ, ನಿನ್ನ ವಂಶ ಉಳಿಯೋದಿಲ್ಲ, ನಿನ್ನ ಕುಲ ಹಾಳಾಗೋಗುತ್ತೆ ಎಂಬ ಹಾಲೆಲುಯ ಶಬ್ದವನ್ನು ಹಾಮಾನನ ಹೃದಯದಲ್ಲಿ ಮೊಳಗುವಾಗ ನನ್ನ ದೇವರಿಗಾಗಿ ಕಾದಿರುವಂಥ ಭಕ್ತರ ಹೃದಯಗಳಲ್ಲಿ, ಮನಸ್ಸಿನಲ್ಲಿ, ಅವನ ಗೂಡಾರಗಳಲ್ಲಿ ಜಯೋತ್ಸಾಹವು, ಸಂತೋಷವು ಮೊಳಗಿಸುವಂತ ಕಾರ್ಯಗಳನ್ನು ಮತ್ತೊಂದು ಸ್ಥಾನದಲ್ಲಿ ಅವನು ಸಿದ್ಧಪಡಿಸುವವನಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ಹೇಳಿಕೊಡ್ತಾ ಇದ್ದಾನೆ. ಹಾಲೆಲೂಯಾ. 3ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಹಾಲೆಲೂಯಾ, ಇಸ್ರಾಯೇಲ್ ಜನರನ್ನು ಹಾಳು ಮಾಡುವಂಥ ಸಂಭವವನ್ನು ಕೇಳಿದಾಗ ಶೂಷನ್ ಪಟ್ಟಣವು ತಳಮಳಗೊಂಡಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ 8ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಬರುವಾಗ ಅದೇ ಶೂಷನ್ ಪಟ್ಟಣ ಈಗ ಏನಾಗ್ತಾ ಇದೆ? ಸಂತೋಷವು, ಉಲ್ಲಾಸವು, ಅಲ್ಲೆಲ್ಲ ಜಯಘೋಷದಿಂದ ಹಲ್ಲೆಲೂಯಾ ಹಲ್ಲೆಲೂಯಾ. ಮೊರ್ದೆಕಾಯಿ ಮಾತ್ರವಲ್ಲ, ಎಸ್ತರಳು ಮಾತ್ರವಲ್ಲ, 127 ಸಂಸ್ಥಾನದಲ್ಲಿರುವಂತ ಯಹೂದ ಜನ ಒಟ್ಟಾಗೆ ಸಂತೋಷ ಪಡುವಂತ ಹಲ್ಲೆಲೂಯಾ ಉತ್ಸಾಹದ ಧ್ವಜ, ಅಲ್ಲೆಲ್ಲ ಉತ್ಸಾಹದ ಧ್ವನಿ, ಜಯಘೋಷ ಅವರ ಗೂಡಾರಗಳಲ್ಲಿ ಮೊಳಗುವಾಗೆ ನನ್ನ ದೇವರು ಮಾಡಿದವನಾಗಿದ್ದಾನೆ. ಎಷ್ಟು ಜನ ನಂಬಿ ಸ್ತೋತ್ರ ಹೇಳ್ತೀರಾ? ಶತ್ರು ನಿನ್ನನ್ನು ತಳಮಳಗೊಳಿಸುವುದಕ್ಕೆ ಮಾಡಿದಂಥ ಪದ್ಧತಿಗಳು 3ನೇ ಅಧ್ಯಾಯದಲ್ಲಿ ಇರುವುದಾದ್ರೆ, ಉಳಿದ 3ನೇ ಅಧ್ಯಾಯದಲ್ಲಿ ಅವರು ಏನು ಮಾಡಿದ್ರು? ಉಪವಾಸದಲ್ಲಿ ಪ್ರಾರ್ಥನೆಯಲ್ಲೂ ದೇವರ ಮುಂದೆ ಕುಳಿತಾಗ ಅದೇ ಶೂಷನ್ ಪಟ್ಟಣ ಸಂತೋಷದಿಂದಲೂ, ಉಲ್ಲಾಸದಿಂದಲೂ, ಆನಂದದಿಂದಲೂ ಆರ್ಭಟಿಸುವಾಗ ದೇವರು ಮಾಡಿದನು. ಹಲ್ಲೆಲೂಯಾ. ಹಾಗಾದರೆ ಶತ್ರುವಿನ ಪ್ಲಾನು ನಮ್ಮನ್ನು ತಳಮಳಗೊಳಿಸುವುದು, ದೇವರ ಪ್ಲಾನು ನಮ್ಮಲ್ಲಿ ಉಲ್ಲಾಸವು, ಆನಂದವು, ಜಯಘೋಷವು, ಆರ್ಭಟಿಸುವಂತೆ ಮಾಡುವವನಾಗಿದ್ದಾನೆ ದೇವರ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮ ದೇವರು. ಹಾಲೆಲೂಯಾ. ದೇವ ಮಕ್ಕಳು ನಂಬುತ್ತಾ ಇದ್ದೀರಾ? ನಿನ್ನ ಮನೆಯಲ್ಲಿ, ನಿನ್ನ ಗೂಡಾರದಲ್ಲಿ ಜಯಘೋಷ ದೇವರು ತರುತ್ತಾನೆ ಎಂದು ದೇವರು ಹೇಳಿರೋದಾದರೆ, ದೇವರು ತಂದೆ ತರುವವನಾಗಿದ್ದಾನೆ, ಅದು ಕೊಟ್ಟೇ ಕೊಡುವವನಾಗಿದ್ದಾನೆ. ಅದು ನಿನ್ನ ಕೈ ಚೆಲ್ಲಿ ಹೋಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಕಾರಣ ನಿನ್ನನ್ನು ದೇವರ ಮುಂದೆ ನೀತಿವಂತರಾಗಿ ದೇವರು ನೇಮಕ ಮಾಡಿ ನಿಲ್ಲಿಸಿದಾತನಾಗಿದ್ದಾನೆ. ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ. ಅವತ್ತು ಒಂದೇ ದಿನದಲ್ಲಿ 500 ಜನರನ್ನು ಕೊಂದ. ಆದರೆ ಒಂದು ವಾಕ್ಯಲ್ಲಿ ಬೆಚ್ಚಾಗಿ ಬರೆಯಲ್ಪಟ್ಟಿದೆ, ಅವರು ಕೊಳ್ಳೆಗೆ ಕೈ ಹಾಕಲಿಲ್ಲ. ಇಸ್ರಾಯೇಲ್ ಜನರ ಯಹೂದರ ಆಸ್ತಿ ಪಾಸ್ತಿಗಳನ್ನು ಸೂರೆ ಮಾಡಬೇಕಂದಿದ್ದ ಹಾಗೆ ದೇವ ಮಕ್ಕಳು ಅವರ ಆಸ್ತಿಗಳನ್ನು ಸೂರೆ ಮಾಡಲಿಕ್ಕೆ ಹೋಗಲಿಲ್ಲ. ದೇವರ ವಾಕ್ಯದ ಬ್ಯೂಟಿಯನ್ನು ನೋಡ್ರಿ. ಸ್ತೋತ್ರ. ಉತ್ತರಗಳ ಪುಸ್ತಕ ಹಾಲಲ್ಲಿ 9ನೇ ಅಧ್ಯಾಯದ 16 ಮತ್ತು 17ನೇ ವಾಕ್ಯ. ಸ್ತೋತ್ರ. ಏನು ಹೇಳ್ತಾ ಇದೆ ನೋಡ್ರಿ. ಅದೇ ಮೇರೆಗೆ ರಾಜ ಸಂಸ್ಥಾನಗಳಲ್ಲಿದ್ದ ಯಹೂದ್ಯರು ತಮ್ಮ ವಿರೋಧಿಗಳ ಕಾಟವನ್ನು ನಿಲ್ಲಿಸಿ ಪ್ರಾಣ ರಕ್ಷಿಸಿಕೊಳ್ಳುವುದಕ್ಕಾಗಿ ಕೂಡಿಕೊಂಡು ಎದ್ದು ತಮ್ಮ ಹಗೆಗಳಲ್ಲಿ 75,000 ಮಂದಿಯನ್ನು ಸಂಹರಿಸಿದರು. ಆದರೆ ಸುಲಿಗೆ ಮಾಡುವುದಕ್ಕೆ ಕೈ ಹಾಕಲಿಲ್ಲ.
ಇದು ಪಾಲ್ಗುಣ ಮಾಸದ 13ನೆಯ ದಿನದಲ್ಲಿ ನಡೆಯಿತು. ಅವರು 14ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡು ಆ ದಿವಸವನ್ನ ಉತ್ಸವ ಭೋಜನ ದಿನವನ್ನಾಗಿ ಆಚರಿಸಿದರು. ಹಾಲೆಲೂಯಾ. ಆಗ ಈಗ ದೇವ ಜನರಿಗೆ ಏನ್ ಬರ್ತಾ ಇದೆ? ಹಾಲೆಲೂಯಾ, ವಿಶ್ರಾಂತಿಯನ್ನು ದೇವರು ತರ್ತಾ ಇದ್ದಾನೆ. ಹಾಲೆಲೂಯಾ. ನಿನ್ನ ಶತ್ರುವನ್ನು ನಿನ್ನ ಮುಂದೆ ದೇವರು ಸದಬಡಿಯೋದೇನಕ್ಕೆ ಗೊತ್ತಾ? ನಮಗೆ ದೇವರು ವಿಶ್ರಾಂತಿಯನ್ನು ಕೊಡುವುದಕ್ಕೆ. ಈ ಎಲ್ಲ ಕಾರ್ಯಗಳನ್ನು ನನ್ನ ದೇವರು ಮಾಡುತ್ತಾ, ನನ್ನ ದೇವರು ಏನು ಮಾಡಿದನು? ಎಲ್ಲ ಇಸ್ರಾಯೇಲ್ ಜನರಿಗೆ ದೇವರು ಏನು ಕೊಡ್ತಾ ಇದ್ದಾನೆ? ದೇವರು ಜಯಘೋಷ ಮಾತ್ರವಲ್ಲ, ಸಂತೋಷ ಮಾತ್ರವಲ್ಲ, ಉಲ್ಲಾಸ ಮಾತ್ರವಲ್ಲ, ಆನಂದ ಮಾತ್ರವಲ್ಲ, ಅವರ ಪಾಳೆಯಗಳಲ್ಲಿ ದೇವರು ವಿಶ್ರಾಂತಿಯನ್ನು ದೇವರು ಕೊಟ್ಟು ಅವರನ್ನೀಗ ಸಮಾಧಾನದಿಂದ ದೇವರು ನಡೆಸುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳುತ್ತೀರಾ ಹಾಲೆಲೂಯಾ? ನನ್ನ ದೇವರು ನೀತಿವಂತನ ಗೂಡಾರಗಳಲ್ಲಿ ಅಲ್ಲೆಲ್ಲ ಕಳವಳ ತರುವ ದೇವರಲ್ಲ, ಚಿಂತೆಯನ್ನು ತರುವ ದೇವರಲ್ಲ, ನಿರಾಶೆಯನ್ನು ತರುವ ದೇವರಲ್ಲ, ಕಣ್ಣೀರನ್ನು ತರುವ ದೇವರಲ್ಲ, ಸೋಲನ್ನು ತರುವ ದೇವರಲ್ಲ, ದುಃಖವನ್ನು ತರುವ ದೇವರಲ್ಲ, ನರಳಾಟವನ್ನು ತರುವ ದೇವರಲ್ಲ. ಅದೆಲ್ಲ ಇರುವುದಾದರೂ ಅದೆಲ್ಲವನ್ನು ಜಯಿಸಿ ನಿಂದು ನಿನಗೆ ವಿಶ್ರಾಂತಿಯ ಬೆಲೆಯಲ್ಲಿ ನಿನ್ನನ್ನು ದೇವರು ಇಡುತ್ತಾನೆ. ಎಷ್ಟು ಜನ ಇದನ್ನು ನಂಬಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಎಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲಿರಿ. ಹಾಲೆಲೂಯಾ. ನಾವು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡೋಣ. ಹಾಲೆಲೂಯಾ, ಹಾಲೆಲೂಯಾ. ನೀನು ದೇವರ ಭಕ್ತಿಯನ್ನು ಕಾಪಾಡಿಕೊಂಡಿದ್ದು, ದೇವರ ಮುಂದೆ ಯಥಾರ್ಥವಂತರಾಗಿ ನಡೆದುಕೊಂಡಿದ್ದು, ದೇವರ ಬಲಕ್ಕಾಗಿ ಕಾದಿದ್ದು, ದೇವರಲ್ಲಿ ಸಂತೋಷ ಪಟ್ಟಿದ್ದು, ದೇವರ ಮುಂದೆ ತಾಳ್ಮೆಯಿಂದ ನಡೆದುಕೊಂಡಿದ್ದು, ದೇವರ ಹಲ್ಲೇಲೂಯಾ ಆಮೇಲೆ ಕಾರ್ಯಗಳಲ್ಲಿ ನೀನು ಆಶ್ರಯಿಸಿಕೊಂಡಿದ್ದು ವ್ಯರ್ಥವಲ್ಲ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾದರೆ ದೇವರು ನಮ್ಮ ನೆಲೆಗಳಲ್ಲಿ ಈ ತಿಂಗಳು ನಮಗೆ ವಿಶ್ರಾಂತಿಯನ್ನು ಕೊಡಬೇಕಾದ್ರೆ ನೀನು ದೇವರ ಸಮ್ಮುಖವನ್ನು ಹುಡುಕಿ ಬಾ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡು. ಆತನ ಮುಂದೆ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ಕಣ್ಣೀರಿನಲ್ಲೂ ನೀ ಗೋಣಿ ತಟ್ಟನ್ನು ಕಟ್ಟಿಕೋ. ಯೆಹೋವನ ಮುಂದೆ ಕುಳಿತುಕೊಳ್ಳೋದಕ್ಕೆ ಒಪ್ಪಿಸಿಕೊಡು. ನಿನ್ನ ತಲೆಗಳಲ್ಲಿ ಬೂದಿಗಳನ್ನು ಎರಚುತ್ತಾ ಯೆಹೋವನ ಪಾದ ಸನ್ನಿಧಾನವನ್ನು ಬಯಸಿ ನಿಲ್ಲು. ನೀನು ನೀತಿವಂತರಾಗಿರುವುದಾದರೆ ನಿನ್ನ ಗೂಡಾರಗಳಲ್ಲಿ ಹಲ್ಲೇಲೂಯಾ ದೇವರ ಜಯಘೋಷವನ್ನು ಕೊಟ್ಟು ಆತನ ನಮ್ಮನ್ನು ನಡೆಸುವ ದೇವರು ಎಂದು ದೇವರ ವಾಕ್ಯದಲ್ಲಿ ನಮಗೆ ಕಾಣುವುದಕ್ಕೆ ಸಾಧ್ಯ. ಎಷ್ಟು ಜನ ಹೇಳುತ್ತೀರಾ ನನಗೆ ವಿಶ್ರಾಂತಿ ಬೇಕು, ನನ್ನ ಕುಟುಂಬದಲ್ಲಿ ವಿಶ್ರಾಂತಿ ಬೇಕು, ನಾನು ಹೋಗುವ ಸ್ಥಳದಲ್ಲಿ ವಿಶ್ರಾಂತಿ ಬೇಕು, ನಾನು ಪ್ರಾರ್ಥಿಸುವ ವಿಷಯಗಳಲ್ಲಿ ಆ ವಿಶ್ರಾಂತಿ ನನಗೆ ಬೇಕು ಎಂದು ಹೇಳಿಕೊಳ್ಳುವಂತ ಪ್ರತಿಯೊಂದು ನಿಮ್ಮ ಗೂಡಾರಗಳಲ್ಲಿ ದೇವರು ತಳಮಳಗೊಳಿಸುವವನಲ್ಲ, ದೇವರ ದುಃಖವನ್ನು ಕಣ್ಣೀರನ್ನು ತಂದಾಕುವವನಲ್ಲ. ಈ ತಿಂಗಳು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ತಲೆಮಾರನ್ನು, ನೀನು ಮಾಡುವ ಬಿಸ್ನೆಸ್ ಅನ್ನು, ನೀನು ಹೋಗುವ ಸ್ಥಳಗಳಲ್ಲಿ, ನೀನು ಸೇವೆ ಮಾಡುವ ಸ್ಥಳಗಳಲ್ಲಿ ದೇವರು ನಮಗೆ ವಿಶ್ರಾಂತಿಯ ನೆಲವನ್ನು ದೇವರು ಇಟ್ಟವನಾಗಿದ್ದಾನೆ. ಅದನ್ನು ನಂಬುವ ದೇವ ಮಕ್ಕಳು ನಮ್ಮ ಕೈಗಳನ್ನು ತಟ್ಟುತ್ತಾ ದೇವರನ್ನು ನಾವು ಮಹಿಮೆ ಪಡಿಸುವವರಾಗಿರೋಣ. ಹಾಲೆಲೂಯಾ. ಎರಡು ಕರಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ಈ ವರ್ಷ ದೇವರು ನಮಗೆ ಕೊಡಲ್ಪಟ್ಟ ಆಲೋಚನೆ ಪ್ರಕಾರ ನೀತಿವಂತರ ಗುಡಾರದಲ್ಲಿ ಹರ್ಷ ಉಲ್ಲಾಸದ ಶಬ್ದ ಕೇಳಲ್ಪಡುತ್ತೆ. ಎಲ್ಲಿ ಶತ್ರು ಗೋಳಾಟ ತರಬೇಕಂತ ನಿರ್ಣಯಿಸಿದನೋ ಅಲ್ಲಿ ಒಂದು ದೊಡ್ಡ ಆರ್ಭಟದ ಶಬ್ದ ಕೇಳುವಂತೆ ನನ್ನ ದೇವರು ಮಾಡೇ ಮಾಡ್ತಾನೆ. ಪರಿಶುದ್ಧನಾದ ದೇವರೇ, ಈಗೋ ಇವತ್ತು ನೀನು ಮಾತನಾಡಿದಂಥ ವಾಕ್ಯಕ್ಕೆ ಅನುಸಾರವಾಗಿ ಈ 2024ರಲ್ಲಿ ನೀತಿವಂತನ ಗುಡಾರದಲ್ಲಿ ಹರ್ಷವು, ತೇಜಸ್ಸು, ಮಾನವು, ಪ್ರಭಾವವುಳ್ಳಂತ ಕರ್ತನೆ ವರ್ಷವಾಗಿ ನೀನು ಮಾರ್ಪಡಿಸುತ್ತೇನೆ ಎನ್ನುವಂತ ನಿನ್ನ ವಾಕ್ಯದ ಅನುಸಾರವಾಗಿ ದೊಡ್ಡ ಕಾರ್ಯಗಳು ಈ ವರ್ಷ ನಿನ್ನ ಮಕ್ಕಳಲ್ಲಿ ರಿಲೀಸ್ ಆಗಲಿ ದೇವರೇ. ಶತ್ರುವಿನ ಮುಖ ಲೆಜ್ಜೆಗೀಡಾಗಲಿ, ನಿನ್ನ ಮಕ್ಕಳು ತೇಜಸ್ಸುಳ್ಳವರಾಗಿ ಮಾರ್ಪಡಲಿ. ಶತ್ರುವಿನ ಮುಖ ಅವಮಾನಕ್ಕೆ ಗುರಿಯಾಗಲಿ, ನಿನ್ನ ಮಕ್ಕಳ ಮುಖ ಹರ್ಷ ಉಲ್ಲಾಸದಿಂದ ತುಂಬಲ್ಪಡಲಿ ಕರ್ತನೆ. ನೀತಿ ಸೂರ್ಯನಾದ ಯೆಹೋವನ ತೇಜಸ್ಸು ನಿನ್ನ ಮಕ್ಕಳ ಮೇಲೆ ಉದಯಿಸಲಿ. ನಿನ್ನ ಮಕ್ಕಳು ಹೋಗಿ ಬರುವ ಸಕಲ ಸ್ಥಳಗಳಲ್ಲಿ ಶುಭ ಉಂಟಾಗಲಿ. ಇವರು ಕೈ ಹಚ್ಚುವ ಕೆಲಸಗಳು ಅದು ಆಶೀರ್ವದಿಸಲ್ಪಡಲಿ ದೇವರೇ. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.